ಈ ಡ್ರ್ಯಾಗನ್ ಮೂವಿ ಕಾಮಿಡಿ, ಲವ್ ಸ್ಟೋರಿ ಎಲ್ಲ ಥರದ್ದು ಕ್ಯಾರೆಕ್ಟ್ರು, ಫ್ರೆಂಡ್ಶಿಪ್ಪು, ಆಮೇಲೆ ಕಾಲೇಜ್ ಒಳಗೆ ಏನಾಕತಿ, ಫ್ಯಾಮ್ಲಿ, ಅಪ್ಪ ಅಮ್ಮ ಎಲ್ಲ ಥರದ್ದು ಇರೋಂಥ ಸ್ಟೋರಿ ಇದು. ಫಸ್ಟ್ ಸ್ಟಾರ್ಟ್ ಆಗೋದೆ ಕಾಲೇಜ್ ಒಳಗಿಂದ ಸ್ಟಾರ್ಟ್ ಆಕತಿ. ಕಾಲೇಜ್ ಒಳಗೆ ಡ್ರ್ಯಾಗನ್ ಅನ್ನೋದು ಹೆಸರು ಯಾಕೆ ಬಂತು ಅನ್ನೋದ್ರಿಂದ ಸ್ಟಾರ್ಟ್ ಆಗುತ್ತೆ. ಅದು ಸಿನಿಮಾ ಸ್ಟಾರ್ಟ್ ಆಗೋದೆ ಹಂಗೆ, ಯಾಕೆ ಡ್ರ್ಯಾಗನ್ ಅಂತಿದ್ರು ಹಂಗಂದು. ಅವೆಲ್ಲ ಕೂಡ ಜಗಳ ಮಾಡ್ಕೊಂತಿದ್ದ, ಅಲ್ಲಿಂದನೇ ಸ್ಟಾರ್ಟ್ ಆಕೈತೆ ಸಿನಿಮಾ. ಆಮ್ಯಾಕೆ ಅವನು ರಘುವರನ್ ಇರ್ತೈತಿ, ರಘುವರನ ಹೆಸ್ರನ್ನ ತೆಗೆದು ಡ್ರ್ಯಾಗನ್ ಅಂತ ಬರ್ತಾರೆ. ಆವಾಗ ಇನ್ಸ್ಪೆಕ್ಟರ್ ಒಬ್ಬ ಸಕ್ಸಸ್ಫುಲ್ ಇವನ ಬಗ್ಗೆ ಹೇಳ್ಬೇಕು ನಾವು. ಈ ಕಾಲೇಜಿಂದ ಒಬ್ಬ ಸಕ್ಸಸ್ಫುಲ್ ಆಗಿ ಹೋದಂಥ ಹುಡುಗ ಅದಾನ, ಅವನ ಹೆಸ್ರು ರಘುವರನ್ ಅಂತ. ಅವ್ನಿಗೆ ಎಲ್ಲರೂ ಡ್ರ್ಯಾಗನ್ ಅಂತ ಕರಿತಿದ್ರು. ಅಲ್ಲಿಂದನೇ ಸ್ಟಾರ್ಟ್ ಆಕೈತಿ. ಕಾಲೇಜ್ನಾಗ ಪ್ರಿನ್ಸಿಪಾಲ್ ಹೇಳೋದೆ ಫಸ್ಟ್ ಎಲ್ಲ ಸ್ಟೂಡೆಂಟ್ಗೆ ವರ್ಷ ಬಂದಿರೋಂಥ ಹುಡ್ರಿಗೆ ನಾನು ನೋಡಿದಂಥ ಸ್ಟೂಡೆಂಟು ಅಲ್ಲಿಂದ ಅಂತ ಸ್ಟಾರ್ಟ್ ಮಾಡ್ತಾರೆ. ಕಾಲೇಜಲ್ಲಿ ಅವ್ನಿಗೆ ಬಾಯ್ ಫ್ರೆಂಡ್ಸು, ಕಲರ್ಸು, ಎಲ್ಲ ಥರ ಫ್ರೆಂಡ್ಸ್ ಎಲ್ಲ ಇರ್ತಾರೆ. ಆಮ್ಯಾಗ ಕಾಲೇಜಲ್ಲಿ ಬರೀ ಹೊಡೆದಾಟನ, ಮಾಸ್ತರಿಗೆ ಬಂದಾಗ ಮಾಸ್ತರ್ ಕೂಟ ಹೊಡೆದಾಟ, ಪಿಯೂನ್ ಜೊತೆಗೆ ಯಾರು ಬರ್ತಾರೆ ಎಲ್ಲರ ಜೊತೆಗೆ ಜಗಳ ಮಾಡ್ತಿದ್ದ ಸ್ಟೂಡೆಂಟು. ಅದ್ರಾಗೆ ಸರ್ಸ್ ಎಲ್ಲ ಕೂಡ ಜಗಳ ಅಂದರೆ ಜಗಳ. ಅಲ್ಲಿಂದ ಸ್ಟಾರ್ಟ್ ಆಕೈತೆ ಕಾಲೇಜಿಂದ. ಆವಾಗ ಕಾಲೇಜಲ್ಲಿ ಎಲ್ಲರೂ ಅವ್ನು ಕೇಳ್ತಾರೆ, ನೀ ಡಿಗ್ರಿ ಆಗ್ತಾಯಿಲ್ಲ ತಗಲಿಲ್ಲಂಗೆ ಪಾಸಾಗಿ ಇದು ಮಾಡ್ತೇನೆ ನಾನು ಅಂತ ಹೇಳ್ತಾನೆ. ನಂಗೆ ಡಿಗ್ರಿನ ಬೇಡ, ಹಂಗಾದ್ರೆ ಏನು ತಪ್ಪು ಮಾಡಿ ಹಂಗೆ ಬಿಟ್ಬಿಟ್ಟು ಸರ್ ಅಂತ ಕೇಳ್ತಾನೆ ಜಗಳ ಮಾಡಿದ್ದಕ್ಕೆ. ಆಮ್ಯಾಕೆ ಅವರು ಇದೊಂದು ಸಲ ಬಿಟ್ಬಿಡ್ತಾನೆ ನಿನ್ನ ಅಂತ ಹೇಳ್ತಾನೆ. ಆವಾಗ ಅವಂತಾನ ಇರೋ ಇಲ್ಲ, ನಂಗೆ ನಾ ಡಿಗ್ರಿ ಇಲ್ಲದೆ ಸಂಪಾದಿಸಿ ನೋಡ್ತೇನೆ, ನನಗೆ ಆ ಡಿಗ್ರಿ ಸಂಬಂಧ ದುಡ್ಡು ಅಂತ ನಂಗೆ ಹೇಳಿದಂದ್ರೆ ನನಗೆ ಡಿಗ್ರಿ ಇದಿರೋದು ಬೇಡ ಬೇಡ ಅಂಥೇಳಿ ಹೊಕ್ಕಾನ. ಅವಾಗ ಮನೆ ಹೊಕ್ಕಾನ. ಅಪ್ಪಾಜಿ ಅವ್ನ ಬೂಟ್ ವಾಶ್ ಮಾಡಿ ನಮ್ಮ ಮಗ ದುಡ್ದು ಡಿಗ್ರಿ ತಗೊಂಡು ನೌಕರಿ ಹೊಂಟಾನ, ವಾಶ್ ಗೀಶ್ ಮಾಡಿ ಕೊಡ್ತಾನೆ ಅಪ್ಪಾಜಿ. ಎಷ್ಟಪ್ಪ ಸಂಬಳ ಅಂತ ಕೇಳ್ತಾರೆ. 35,000 ರೂಪಾಯಿ ಅಂತಾನೆ. ಆವಾಗ ಡಿಗ್ರಿಯಿಂದ ಸೀದಾ ಕಾಲೇಜಿಗೆ ಇದಕ್ಕೆ ಹೋಗಲ್ಲ, ಆಫೀಸ್ಗೆ ಹೋಗಲ್ಲ, ಸೀದಾ ಫ್ರೆಂಡ್ಸ್ ರೂಮ್ಗೆ ಹೋಗ್ತಾರ. ಅವರೆಲ್ಲ ಎಲ್ಲ ಜಾಬ್ನಾಗ ಇರ್ತಾರೆ. ಇವರೆಲ್ಲ ಹೋಗಿ ಅವ್ರ ರೂಮ್ಗೆಲ್ಲ ಹೋಗಿ ಅಲ್ಲಿ ಇರೋದು ಟಿ ವಿ ನೋಡೋದು, ಆಮೇಲೆ ಕ್ರಿಕೆಟ್ ನೋಡೋದು, ಬಿಗ್ ಬಾಸ್ ನೋಡೋದು, ಎಲ್ಲ ಮಾಡೋದು, ಒಟ್ಟು ಎಂಜಾಯ್ ಮಾಡೋದು ಮಾಡ್ತಿರ್ತಾನೆ. ಅವಳು ಕಸ ಹೊಡೆಯಕ್ಕೆ ಬಂದಂಗೆ, ಏನಪ್ಪ ನೀನು ಬರೀ ಮನ್ಯಾಗ ಇರ್ತಿ, ಕೆಲ್ಸಕ್ಕೆ ಹೋಗಲ್ಲ ನೀನು ಎಲ್ಲರಂಗ ಅಂದ. ನಂಗೆ ಆ ಥರ ಎಲ್ಲ ಇಷ್ಟ ಇಲ್ಲ ಅಂತ ಹೇಳ್ತಾನೆ. ಹೇಳಿ ರೀಲ್ಸ್ ಮಾಡೋದು, ಕುಡಿಯೋದು, ಆಮೇಲೆ ಊಟ ಹೆಂಗೆ ಮಾಡೋದು ಅದನ್ನೆಲ್ಲ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋದು, ಇನ್ಸ್ಟಾಗ್ರಾಮಿಗೆ, ಒಟ್ಟು ಮಜಾ ಮಾಡ್ಕೊಂಡು ಇರ್ತಾನೆ. ಆಮ್ಯಾಕ ಎಲ್ಲರಿಗೆ 5,000 ರೂಪಾಯಿ ಕೊಡ್ರಿ ಅಂತ ಹೇಳಿರ್ತಾನೆ. 5 ಜನನ 4 ಜನ ಇರ್ತಾರೆ. ಅವ್ರು 4 ಜನ ಸೇರಿ 20,000 ರೂಪಾಯಿನ ಕೊಡ್ತಾರೆ. ಕೊಟ್ಟು ತಗೊಂಡು ಅವ್ರ ಅಪ್ಪಾಜಿ ಕಡೆ ಹೋಗ್ತಾನೆ. ತಗೊಂಡು ಹೋಗಿ ಅಪ್ಪಗೆ ಹೇಳ್ತಾನೆ, ಅಪ್ಪಾಜಿ ಈ ಸಲದ ಪೇಮೆಂಟ್ PF ಕಟ್ಟಾಗಿ 20,000 ರೂಪಾಯಿ ಬಂದೈತಿ ಅಂತ ಹೇಳಿ ಕೊಡ್ತಾನೆ. ಅವರಪ್ಪ ಖುಷಿ ಪಡ್ತಾನೆ. ಅವಾಗಪ್ಪ ಕಾಲೇಜಿಂದ LIC ಮಾಡ್ಸೀನಿ, ಅದೇ ನಿಮ್ಗೆ ಈ 15 ವರ್ಷ ಆದ್ಮ್ಯಾಗ ಬರ್ತೈತಿ, ಅದಕ್ಕೆ ಕಟ್ಟೋದೈತಿ, ಅದಕ್ಕೆ 6,000 ಕೊಡ್ರಿ ಅಂತಾನೆ. 6,000 ಕೊಡ್ತಾನೆ. ಆಮ್ಯಾಕೆ ಗಾಡಿದ ಲೋನಿನ ಬಾಕಿ ಐತಿ, ಅದಕ್ಕೆ 6,000 ಕೊಡ್ತಾನೆ. ಎಲ್ಲ ಕೊಟ್ಟ ಮ್ಯಾಗ ಏನು ಇರುತ್ತೆ ಅಪ್ಪ ಸೇಫ್ಟಿಗೆ ಇದು ಮಾಡ್ಸೋಕಪ್ಪ ಗಾಡಿಗೆ. ಆಮ್ಯಾಕ ಏಪಡಿ ಏನು ಮಾಡ್ಸೋಕು ಬಿಡ್ಬೇಕಲ್ಲ, ದುಡ್ಡು ನೀ ದುಡ್ದು ತಗೊಂಬಿಟ್ಬಿಡು, ನಮಗೆ ಅದಕ್ಕೆ ಉಪಯೋಗ ಇಲ್ಲ, ನೀವು ಹೊಸಿರೋದಕ್ಕೆ ಅದಕ್ಕೆ ನನಗೆ ಸಂಬಂಧ ಇಲ್ಲ, ನೀವು ಒಟ್ಟು ಆರಾಮಿರು ಅಂತ ಹೇಳಿ ಕಳಿಸ್ತಾನೆ. ಹೋಗ್ತಾನೆ. ಮತ್ತು ಅದ ದುಡ್ಡು ತಗೊಂಡು ಸ್ಟೂಡೆಂಟ್ಗೆ ಮತ್ತೆ ಹೋಗಿ ಅವ್ರ ಕೈಯಾಗ ಕೊಡ್ತಾನೆ. ಇಲ್ಲ ಬ್ಯಾಡ್ತ, ನಮ್ಮ ಮನ್ಯಾಗ ನಡೀತು, ಇದಾಗಲಿಲ್ಲ ಅಂತ. ಆವಾಗ ಅವ್ನ ಹುಡುಗಿ ಫೋನ್ ಮಾಡಿರ್ತಾಳೆ, ಏನು ಬೇಕು ಹಿಂಗೆ ಅಂತ. ಇಲ್ಲ ನಂಗೆ ತಿನ್ನಕ್ಕೆ ಏನು ಬೇಕಂತ ಕಸಿದ ರಘುವರನ್ನ ಹೋಗ್ತಾನೆ. ಹುಡುಗಿ ಜೊತೆಗೆ ಹೋಗ್ತಾನೆ. ಹೋಗಿ ಈಗ ಮಾತಾಡ್ಕೊಂತ ಕೂತ್ಕೊಂಡು ಟೇಬಲ್ ಹೋಗಿ ಕುತ್ಕೊಂಡು ಏನಪ್ಪ ಏನು ಮಳೆ ಭಾಳ ಬರತಿರ್ತೈತಿ ಅಂತ ಹುಡುಗಿಗೆ ಹೇಳ್ತಾನೆ. ಅವಾಗ ಆಕಿ ಕಾಫಿ ಟೀ ಅಂತ ಕೇಳ್ತಾನೆ.
ಕಾಫಿನ ಟೀನ ಅಂತ ನಕಲಿ ಮಾಡ್ತಾನೆ ಆಕಿಗೆ. ಆಕೆ ನೋಡಿದ್ರೆ ಒಂದು ಸಲ ಸೀರಿಯಸ್ಸಿಂದ ಇರ್ತಾಳೆ, ಇವ ಕಾಮಿಡಿ ಆಗಿರ್ತಾನೆ. ಯಾಕೆ ಏನು ಹೇಳ ಅಂತಾನೆ. ಈಕೆ ಒಮ್ಮಕ್ಕ ಬ್ರೇಕಪ್ ಅಂದಾಗ ಎದ್ದು ಹೊಂಟು ಬಿಡ್ತಾಳೆ. ಇಲ್ಲ ನಾನು ಬಿಡೋಕ್ಕೆ ಕಾರಣ ಏನೂ ಇಲ್ಲ, ಏನಿಲ್ಲ. ಡೈರೆಕ್ಟ್ ಏನು ಅಂತ, ಇಲ್ಲ ನೀನು ಏನು ಖಾಲಿ ಪಿಲಿ ಇದೆಯಾ, ಹೆಂಗೆ ನಮ್ಮ ಮನ್ಯಾಗ ಹೋಗಿ ನೀನು ಮದುವೆ ಹೋಗ್ಬೇಕಂತ ಕೇಳಿ ಅಂತ ಹೇಳಿ ಅವ್ನು ಬಿಟ್ಟು ಹೊಕ್ಕಾಳಾಕಿ. ಆವಾಗ ಆಕೆ ನೆನಪು, ಆಕೆ ಹೆಂಗೆ ಪರಿಚಯ ಆದ್ಲು ಏನು ಎಲ್ಲ ನೆನೆಸ್ಕೊಂತಾನ ಇರ್ತಾನೆ. ಅವ ನೆನೆಸ್ಕೊಂತಾನ. ಅವಾಗ ಕಾಲೇಜ್ನಲ್ಲಿ ಫ್ರೆಂಡ್ಶಿಪ್ಪು ಅವೆಲ್ಲ ಏನು ಮಾಡಿದ್ರಲ್ಲ ಎಲ್ಲ ನೆನೆಸ್ಕೊಂಡು ಒಂಥರ ಹುಚ್ಚಾದಂಗೆ ಆಗ್ಬಿಡ್ತಾನೆ. ಅವಾಗ ಸೀದಾ ಫ್ರೆಂಡ್ಶಿಪ್ ರೂಮ್ಗೆ ಬರ್ತಾನೆ. ಫ್ರೆಂಡ್ಸ್ನೆಲ್ಲ ಜಗಳ ಮಾಡ್ತಾನೆ. ಫ್ರೆಂಡ್ಸ್ ಜೊತೆಗೆ ಸುಮ್ಮನೆ ಫ್ರೆಂಡ್ನೆಲ್ಲ ಹೊಡಿತಾನೆ. ಹೊಡೆದವನ ಅಕ್ಕಿದ್ದು ಮದುವೆ ವಿಡಿಯೋ ನೋಡಿ ಅಳ್ತಾನ. ಆಮೇಲೆ ಫ್ರೆಂಡ್ಸ್ ಮಾಡ್ತಾನೆ. ಆಮೇಲೆ ಲಾಸ್ಟ್ ಮೂಮೆಂಟಿಗೆ ಯಾವ ಥರ ಆಗಿಬಿಡ್ತಾನೆ ಅಂದ್ರೆ ಫ್ರೆಂಡ್ಸ್ ಬಿಟ್ಟಾಗ ಫ್ರೆಂಡ್ಸಿಗೆ ಪಟ ಹೊಡೆದವನ. ಫ್ರೆಂಡ್ಸ್ ಎಲ್ಲ ಸಿಟ್ಟು ಬಂದ್ಬಿಡ್ತದೆ. ಫ್ರೆಂಡ್ಸ್ಗೆ ಯಾಕೆ ಹೊಡ್ಯಾಕೆ ಕುಂತಿ ಏನು ಅಂತಾನೆ ಅಂತ ಸಿಟ್ಟು ಬಂದ್ಬಿಡ್ತದೆ. ಆಮ್ಯಾಕ ಆದ ಸಿಟ್ಟಿನಾಗ ಬೈಕ್ ತಗೊಂಡು ಹೋಗಿ ಬೌವನ ಹೊಂಟಿರ್ತಾನೆ. ಹೊಂಟು ಬಿದ್ದು ಬಿಡ್ತಾನೆ. ಬಿದ್ದವನ ಅವಾಗ ಅಲ್ಲಿ ಆಸ್ಪತ್ರೆನಾಗ ನರ್ಸದ್ ಮಾತಾಡ್ತಾರೆ, ನೀವು ಕಲಿಯೋ ಹೊತ್ನ್ಯಾಗ ಕಲಿಯಂಗಿಲ್ಲ, ಇದು ಎಂಜಾಯ್ ಮಾಡೋ ಹೊತ್ನಾಗ ಅಂದಿಲ್ಲ, ಈಗ ನೀವು ಹಂಗೈತೆ ಅಂತ ಹೇಳ್ತಾರೆ. ಅವಾಗ ಅವ್ನು ಮರಿತ ಅವಾಗ ಅಲ್ಲಿಂದ ಬಂದ ಹಾಸ್ಪಿಟಲಿಂದ ಬಂದವನ ಫ್ರೆಂಡ್ಸ್ ಕೇಳ್ತಾನೆ, ಮರ್ಯಾದೆ ಹೆಂಗೆ ಅಂತಾನೆ. ದಿನ ಕ್ರಿಕೆಟ್ ಜಿಮ್ ಎಲ್ಲ ಮಾಡಿದ್ರೆ ಎಲ್ಲ ಮರಿಬೋದು, ಬಾರೋಕಂದ ನೀವು ಒಬ್ಬನ ಲೋ ಮಾಡಿಲ್ಲ, ಎಲ್ಲರೂ ಲೋ ಫೇಲರ್ಗೆ ಒಬ್ಬ ಇಲ್ಲ ಅಂತ ಕರ್ಕೊಂಡು ಹೋಗ್ತಾರೆ ಗ್ರೌಂಡ್ ಕರ್ಕೊಂಡು. ಅಲ್ಲಿ ಒಬ್ಬ ಕಾರ್ ತಗೊಂಡು ಎಂಟ್ರಿ ಹಾಕತಾನೆ. ಫುಲ್ ರಿಚ್ ಆಗಿರ್ತಾನೆ. ಅವ ಅರ್ಗೋರನ್ನ ಇಲ್ಲಿ ಆಡೋವಲ್ಲ, ನಾನು ಬದಲಿ ಅವ್ನು ಕರ್ಕರಿ ಅಂದ. ಅಲ್ಲಿ ಅವ ಕ್ರಿಕೆಟ್ ಆಡೋದು ನೋಡಿ ಎಲ್ಲರೂ ಫ್ರೆಂಡ್ಸ್ ಹಾಕಾರ ಪಾರ್ಟಿ ಕರಿತಾನೆ. ರಘುವರನ್ಗೆ ಅದು ಇಷ್ಟನೇ ಇರಲ್ಲ. ಫ್ರೆಂಡ್ಸರ ಜೊತೆ ಪಾರ್ಟಿ ಮಾಡಿ ಅವ ರಿಚ್ ನಾನು ಇರ್ತಾನಲ್ಲ ಬಂದವನ, ಯಾಕಪ್ಪ ಏನಾಯ್ತು, ಇಲ್ಲ ನಾನು ಸೆಟ್ಲ್ ಆಗ್ಬೇಕು, ನಾನು ಹಿಂಗಾದ್ರೆ ನಡೆಯಂಗಿಲ್ಲ ಅಂದ. ನೀವು ಡಿಗ್ರಿ ತಗೊಂಡೇನ ಅಂತ, ಇಲ್ಲ ಅಂತ. ಇಲ್ಲಿ ಹೆಂಗಾರು ಮಾಡಿ ಕಾಪಿ ಮಾಡ್ರೆ ನೀವು ಡಿಗ್ರಿ ತಗೋ, ನಾನು ಜಾಬಿಂದ ಅಪ್ಲೈ ಮಾಡ್ತೇನೆ ಹೋಗು ಮಾಸ್ತರ್ ಕಡೆ ಅಂತಾನೆ. ಒಬ್ಬ ಇಂಟ್ರ್ವ್ಯೂ ಹೋಗ್ತಾನೆ. ಅಲ್ಲೇ ದೊಡ್ಡ ಇಂಟ್ರ್ವ್ಯೂ ಒಳಗೆ ಎಲ್ಲರೂ ಸ್ವೀಟ್ ಹಂಚ್ಬೇಕಾರೆ ಈ ಸ್ವೀಟ್ ತಗೊಂಡು ಮಾಸ್ತರ್ ಕಡೆ ಹೋಗ್ತಾನೆ. ಏನು ಮೋದಿ ಡಿಗ್ರಿ ಆಗೈತೆ ನಂದು, ಎಷ್ಟು ಮಟ್ಟ ತಗೊಂಡು ಡಿಗ್ರಿ ಪಾಸ್ ಆಗೈತಾನೆ, ಇಲ್ಲ ಅಂತಾನೆ. ನಾನು PUC 80+ ಏನಾಗೈತೆ, PUC ಮ್ಯಾಗ ಕೊಡೋಕ್ಕಾಗಲ್ಲ, ಡಿಗ್ರಿ ಮ್ಯಾಗ ಕೊಡ್ತಾನೆ ನಾನು ಹಿಂಗೆ ಜಾಬ್ ಅಂತಾನೆ. ಅದಕ್ಕೆ ಅವ ಇಲ್ಲ ಇಂಥವ್ರು ಕಳಿಸಿದ್ರು ಹಿಂಗೆ ಅಂತ ಹೇಳ್ತಾನೆ. ಆವಾಗ ಅಲ್ಲಿಂದ ಬೇಜಾರಾಗಿ ಹೋಗಿ ಮಾಸ್ತರ್ ಒಂದು ಮಾತು ಹೇಳ್ತಾನೆ, ನೀವು ಡಿಗ್ರಿನೂ ಬೇಕಂದ್ರೆ ಒಂದು ಇಂಟ್ರ್ವ್ಯೂ ಐತೆ, ಆ ಇಂಟ್ರ್ವ್ಯೂ ನೀವು ಪಾಸ್ ಆದಂದ್ರೆ ನಿಮ್ಗೆ ಇದು ಬರ್ತೈತಿ ಅಂತ. ಆಮ್ಯಾಕೆ ಅಪ್ಪ ಅಮ್ಮಗೆ ಬಂದು ಹೇಳ್ತಾನೆ, ಇಲ್ಲ ಒಂದು ಇಂಟ್ರ್ವ್ಯೂ ಐತಿ, ಒಂದು 2-3 ಲಕ್ಷ ರೂಪಾಯಿ ಖರ್ಚಾಗತ್ತಪ್ಪ, ನಾನು ಜಾಸ್ತಿ ದುಡಿತೀನಿ ತಿಂಗಳಿಗೆ ಅಂತ ಹೇಳ್ತಾನೆ. ಅವ್ರ ಮಮ್ಮಿಗೆ ಅದು ಇಷ್ಟ ಇಲ್ಲ. 2-3 ಲಕ್ಷ ಕೊಟ್ಟು ಇಂಟ್ರ್ವ್ಯೂ ಮಾಡಿ ಅದು ಪಾಸಾಗಿ ಫೇಲ್ ಆತನ ಎಲ್ಲ ದುಡ್ಡು ಹೋಗತಿ, ನಾವೇನು ಮಾಡೋದು ಅಂತಾನೆ. ಅವ್ರ ಬೇಡಪ್ಪ, ನಮ್ಗೆ ಇರೋದು 20,000 ರೂಪಾಯಿ, ನಮ್ಗೆ ಆರಾಮ್ ಊಟ ಮಾಡಿ ಇದು ಮಾಡೋಣ ಅಂತ ಹೇಳ್ತಾನೆ. ಅವಾಗ ಅವರಪ್ಪ ಅಂತಾನೆ, ಅಯ್ಯಪ್ಪ ಅಷ್ಟು ದುಡ್ಡು ಎಲ್ಲ ಇದಕ್ಕೆ ಬೇಕಪ್ಪ ನಮ್ಗೆ, ಬೇಡ ನಾವು ಹೆಂಗಾದ ಆಟ ಇರೋಣ ಅಂತ ಹೇಳಿ ಅವ ಫ್ರೆಂಡ್ಸ್ ಮನೆಗೆ ಹೋಗ್ತಾನೆ. ಹೆಂಡತಿ ಊಟ ಮಾಡಿ ಹೇಳ್ತಾನೆ. ಅವ ಎಲ್ಲ ಇದಕ್ಕೆ ಹೋಗಿ ಫ್ರೆಂಡ್ಸ್ ಎಲ್ಲ ಆಸ್ತಿ ಪತ್ರ ಎಲ್ಲ ಇಟ್ಟು ಯಾರಿಗೋಸ್ಕರ ದುಡ್ಡು ತೆಗ್ಸಾಕುಂತೆ ಅಂತ ನನ್ನ ಮಗನಿಗೋಸ್ಕರ ದುಡ್ಡು ಕಟ್ಟಿ ಪಾಸ್ ಮಾಡಿ ಇದು ಮಾಡ್ಕೋಕಲ್ಲ ನಾವು ಓದೋದಕ್ಕೆ ಹೇಳ್ತಾನೆ. ಅವಾಗ ಇಂಟ್ರ್ವ್ಯೂ ಹೆಂಗೆ ಮಾಡ್ಬೇಕು ಏನು ಅನ್ನೋದು ಫೇಕ್ ಇಂಟ್ರ್ವ್ಯೂ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಒಬ್ಬ ಬರ್ತಾನೆ, ಇಂಟ್ರ್ವ್ಯೂ ಸ್ಟಾರ್ಟ್ ಆಗೈತಿ. ಇಂಟ್ರ್ವ್ಯೂಗಳನ್ನ ಇಂಗ್ಲೀಷ್ದಾಗ ಹೆಂಗೆ ಹೇಳ್ಕೊಡ್ತಾನೆ ಅದನ್ನು ನೀವು ಟೈಪ್ ಮಾಡಿ ಹೇಳ್ಕೊಡ್ತಾನೆ. ಅವ್ನ ಬಾಜುಕನ ಇವ ರೆಡಿ ಮಾಡಿ ಹಾಕ್ಯಾನ. ಅವಾಗ ಇಂಟ್ರ್ವ್ಯೂ ಎಲ್ಲ ಹಾಕೈತಿ. ಇಂಟ್ರ್ವ್ಯೂ ಒಳಗೆ ಪಾಸ್ ಹಾಕಾನ. ಲಾಸ್ಟಿಗೆ ಒಂದು ಡೌಟ್ ಬರ್ತೈತೆ ಅವ್ನು. ಆಮ್ಯಾಕೆ ನಿನ್ನ ರೂಮ್ ಎಲ್ಲ ತೋರಿಸು ಅಂತಾನೆ. ಲ್ಯಾಪ್ಟಾಪ್ ಎತ್ತಿ ಎಲ್ಲ ಕಡೆತ ಇಲ್ಲ ಒಂದೊಂದು ಫೇಕ್ ಇಂಟ್ರ್ವ್ಯೂಸ್ ಇರ್ತಾವೆ, ಅದಕ್ಕೆ ನಾನು ಇದು ಮಾಡ್ತಾನೆ ಅಂತ. ಆಮ್ಯಾಕೆ ಆ ಸರ್ಟಿಫಿಕೇಟ್ ತಗೊಂಡು ಸೀದಾ ಅವ್ರ ಅಪ್ಪಾಜಿ ಕೈ ಕೊಡ್ತಾನೆ. ಅಪ್ಪಾಜಿ ನೀನು ದುಡ್ಡು ಕೊಟ್ಟಿದ್ನ ಎಲ್ಲ ನಾನು ಪಾಸ್ ಮಾಡೀನಿ,
ನಂಗೆ ತಿಂಗಳಿಗೆ 15 ಲಕ್ಷ ರೂಪಾಯಿ ಪೇಮೆಂಟ್ ನೋಡಪ್ಪ ಅಂತ ಹೇಳ್ತಾನೆ. ಅಪ್ಪಗೆಲ್ಲ ಖುಷಿ ಆಕೈತಿ. ಅಲ್ಲಿಂದ ಇದು ಆಫೀಸ್ ಹೋಗಕ್ಕೆ ಸ್ಟಾರ್ಟ್ ಮಾಡ್ದ ನಾವು. ರಘುವರನ್ನು ಸ್ಟಾರ್ಟ್ ಮಾಡ್ತಾನೆ. ಆಮ್ಯಾಗ ಜಾಬ್ನಾಗ ಏನು ಗೊತ್ತಿರಲ್ಲ. ಅಲ್ಲಿಂದ ಎಲ್ಲರೂ ಕೇಳ್ಕೊಂಡು ಹಿಂಗೆ ಹೊಸದಾಗಿ ನಾನು ಜಾಯ್ನ್ ಆಗೀನಿ ಎಲ್ಲ ಹೇಳ್ತಾನೆ. ಹೊಸ ಅಪಾರ್ಟ್ಮೆಂಟು, ಹೊಸ ಕಾರು, ಎಲ್ಲ ರಿಚಾಗಿ ಜೀವನ ನಡೀತಿರ್ತೈತೆ. ಸಡನ್ಲಿ ಒಂದು ಹುಡುಗಿ ಬಂದಕ್ಕೆ ಸಡನ್ಲಿ ಪ್ರಪೋಸ್ ಮಾಡ್ತಾ, ಯಾಕೆ ನೀನು ನನ್ನ ಇಷ್ಟಪಡೋ ಅಂತ ಅವ್ನು ಕೇಳ್ತಾನೆ. ಇಲ್ಲ, ಎಲ್ಲ ಸಕ್ಸಸ್ಫುಲ್ ನಾನು ಆಗೈತೆ ನನಗೆ. ಆವಾಗ ಹೇಳ್ತಾನೆ, ಇಲ್ಲ ನನಗೆ ಇಷ್ಟ ಇಲ್ಲ, ನನಗೆ ಇವತ್ತು ಲವ್ ಮಾಡೋಕ್ಕೆ ಟೈಮ್ ಇಲ್ಲ, ನಾನು ಇಲ್ಲ ಯಾವ್ದಾರು ಒಂದು ಕನ್ನಡ ನೋಡ್ಕೊಂಡು ಮದುವೆ ಆಕನಿ, ಲವ್ ಮಾಡೋಕ್ಕಂತ ಹುಡುಗ ಜನ ಅದಾರ ಅವ್ನು ಮಾಡ್ಕೆ ಅಂತ ಹೇಳಿ ಒಂದು ಹುಡುಗಿ ಹೇಳೋಕ್ಕನ. ಮತ್ತು ಇದ್ರೊಳಗೆ ಫ್ರೆಂಡ್ಸ್ಗೆಲ್ಲ ಊಟಕ್ಕೆ ಹಾಕಿಸ್ತಾನೆ. ಆಮ್ಯಾಕೆ ಊರಾಗಿರೋರಿಗೆ ಬಂಧು ಬಳಗರಿಗೆ ಎಲ್ಲರಿಗೆ ಹೇಳ್ತಾರೆ, ಊಟ ಮಾಡೋದ್ರೆ ಒಂದು ಅಣ್ಣಾರು ಇರ್ತಾರೆ, ಇಲ್ಲಪ್ಪ ನನ್ನ ಮದುವೆ ಮಾಡಿಬಿಡೋಣ ಅದಾಯ್ತು. ಬಂದು ನಾವು ಕನ್ನ ಹುಡ್ಕ್ಯಂದು ಬರ್ತಾನೆ. ಹುಡ್ಕ್ಯಂದು ದೊಡ್ಡ ಮನೆ ಇರ್ತೈತಿ, ಅವ್ರ ಮನೆಗೆ ಹೋಗಿ ಅವ್ರಿಗೆಲ್ಲ ಮಾತಾಡ್ತಾನೆ. ಏನಪ್ಪ ನೀವು ಇಷ್ಟು ದೊಡ್ಡ ಮಂದಿ ಅದಿರಿ, ನಾವು ಬಡವ್ರ ಮಂದಿ, ಈಗೀಗಿನ ನಮ್ಮ ಮಗ ಜಾಬ್ ಸಾಕ್ಯಂದನ, ನಾವು ಹೆಂಗೆ ಸೆಟ್ ಹಾಕವೇನ ಅಂತ ಕೇಳ್ತಾನೆ. ನಾವು ಬಡವರಪ್ಪ, ಇದ್ದಿದ್ದೆಲ್ಲ ಎಲ್ಲಿ ಖರ್ಚು ಮಾಡೋಕ್ಕೆ ಗೊತ್ತಾಗಲ್ಲ, ನನಗೆ ಶ್ರೀಮಂತರಾಗ್ಯಾವೆ. ನೀವು ಎಲ್ಲಿ ಖರ್ಚು ಮಾಡ್ಬೇಕಂತ ಗೊತ್ತಿದ್ದು ನೀವು ಬಡವರಾಗಿರಿ, ಅದ್ರಾಗ ಏನಿಲ್ಲ ಅಂತ ಹೇಳಿ ಅವ ಡೈಲಾಗ್ ಹೊಡ್ತಾನೆ. ಅವನ ಮಗಳನ್ನ ಕರೆಸ್ತಾರ, ನೋಡ್ತಾಳ. ಅವನ ಮಗಳಿಗೆ ಇಷ್ಟ ಆಗೈತೆ, ಅವನಿಗೆ ಇಷ್ಟ ಆಗೈತೆ. ಅವರು ಎಲ್ಲ ಆಕೆ ಫೋನ್ ಮಾಡಿ ಹೇಳ್ತಾಳೆ, ಇಲ್ಲ ಇವತ್ತು ಪಾರ್ಟಿಗೆ ಹೋಗೋದೈತಿ, ಬರ್ತೀವೇನ ಅಂತ. ಪಾರ್ಟಿಗೆ ಹೋಗ್ತಾರ. ಆಮ್ಯಾಕೆ ಎಲ್ಲ ಥರನೂ ಹೆಂಗೆ ಬಿಹೇವ್ ಮಾಡ್ತಾನೆ ಅದ್ರ ಮ್ಯಾಗ ಆಕೆ ರೈಟ್ ಮಾಡ್ಕೊಂತಾಳ. ಹುಡುಗಿ ಏನು ಮಾಡ್ತಾಳಂದ ಆಕೆ ಬಂದು ಕೂತ್ಕೊಂಡಾಳ, ಬಂದು ಹೆಲ್ಪಿಂಗ್ ನೇಚರ್ ಅಂತ ಪಾಸ್ ಮಾಡ್ಕೊಂತಾಳೆ. ಆಮ್ಯಾಕೆ ಕನ್ಸರ್ನ್ ಅಂದ್ರೆ ಏನು ಬೀಳಾಕ ಮಾಡ್ತಾನೆ ಹಿಡ್ಕೊಂಡ್ರೆ ಎಷ್ಟು ಕನ್ಸರ್ನ್ ಮಾಡ್ತಾನೆ. ಯಾರ ಟಚ್ ಮಾಡಾಕಂದ್ರೆ ಈಗೋಯಿಂದ ಹೆಂಗೆ ಇದು ಮಾಡ್ತಾನೆ, ಅವ್ರಿಗೆ ಟಚ್ ಆಗಲಿಲ್ಲ ಹೆಂಗೆ ನೋಡ್ಕೊಂತಾನೆ, ಅದನ್ನು ನೋಡಿ ಮಾರ್ಕ್ಸ್ ಮಾಡ್ತಾರೆ. ಆಮ್ಯಾಕೆ RCB ಇದು ಮತ್ತು ಚೆನ್ನಾಗಿ ಮ್ಯಾಚ್ ಇರ್ತೈತಿ. ಅವಾಗ ನೀನು ಚೆನ್ನಾಗಿ ಹೇಳ್ತೈತಿ, ನೀವು ಬೇಜಾರಾಗ್ತಾನೆ. ಆವಾಗ ಹುಡುಗಿ ಹೇಳ್ತಾಳೆ, ನೀನು RCB ಫ್ಯಾನ ಅಂತ. RCB ಫ್ಯಾನ, ಅದಕ್ಕೆ ಚೆನ್ನಾಗಿದ್ದಕ್ಕೆ ನಂಗೆ ಖುಷಿ ಇಲ್ಲ ಅಂತ ಹೇಳ್ತಾನೆ. ಆಮ್ಯಾಕೆ ಆಕೆ ಅದನ್ನ ಇಷ್ಟಪಡ್ತಾಳೆ. ಯಾವ ಥರ ಹುಡುಗ ಯಾವ ಅವಾಗ ಸಡನ್ಲಿ ಆಕೆ ಹೇಳ್ತಾಳೆ, ಇಲ್ಲ ನಾವು ಮುಂಬೈ ಇದಕ್ಕೆ ದೊಡ್ಡ ಇದಕ್ಕೆ ಹೋಗಿ ನಾವು ಎಂಗೇಜ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು ನಾವು ಅಂತ. ಅದೆಂಥದಪ್ಪ, ಮೇಲೆ ಲೈಟೆಲ್ಲ ಹತ್ತು ಹೊರದೇಶಕ್ಕೆ ಹೋಗ್ಬೇಕು ನಾವು, ಅಲ್ಲಿ ಇದ್ರ ಮುಂದೆ ಕಿಸ್ ಮಾಡ್ಬೇಕು ಅಂತ ಹೇಳ್ತಾಳೆ ಈಗ. ಅಲ್ಲಿ ಮಟ್ಟ ನಾವು ಏನು ಮಾಡೋಂಗಿಲ್ಲ ಅಂತ. ಆಮ್ಯಾಕೆ ಇವ್ರಿಗೆ ಅಲ್ಲಿಗೆ ಕರ್ಕೊಂಡು ಹೋಗ್ಕೊಂಡು ಅಲ್ಲಿ ಹೋಗಿ ಮಾತಾಡಿ ಅಲ್ಲೇನು ಇದ್ರ ಮುಂದೆ ಎತ್ಕೊಂಡು ಕಿಸ್ ಮಾಡಕ್ಕಂತ ಹೋಗ್ತಾರ. ಅವಾಗ ಎಂಗೇಜ್ಮೆಂಟ್ ಆಕೈತಿ. ಅಲ್ಲಿ ಉಂಗುರ ಚೇಂಜ್ ಮಾಡ್ಕೊತಾರ. ಆಗ ಅಲ್ಲಿಂದ ಬರ್ತಾರೆ. ಮತ್ತು ಲೆಗ್ರಲ್ಲ ಮತ್ತು ಮದುವೆ ಸ್ಟಾರ್ಟ್ ಆಕೈತೆ, ನಾವು ಆಫೀಸಿಗೆ ಡೈರೆಕ್ಟ್ ಹೋಗೋಕ್ರಾಗ ಹುಡುಗಿ ಜೊತೆ ಅಂತಿರ್ತಾನೆ. ಹೆಂಗೆ ಭಾರಿ ಆಯ್ತಲ್ಲ ನಮ್ಮ ಎಂಗೇಜ್ಮೆಂಟ್ ಹಿಂಗೆ ಅಂತ ಮಾತಾಡ್ತಾನೆ. ಅವಾಗ ಮಾತಾಡ್ಕೊಂತ ಸಿಗರೇಟ್ ಹಿಡ್ಕೊಂಡಿರ್ತಾನೆ. ಆಮ್ಯಾಕೆ ಒಗಿತಾನೆ. ಹಿಂಗೆ ಒಗ್ಗದವನು ಸೀದಾ ಕಾಲೇಜಿಗೆ ಆಫೀಸ್ಗೆ ಹೋಗ್ತಾನೆ. ಆಫೀಸ್ಗೆ ಹೋಗಲ್ನ ಅವರು ಒಂಥರ ಸರ್ಪ್ರೈಸ್ ಮಾಡ್ತಾರೆ. ಏನಂತಾರೆ, ಮತ್ತು ಎಂಪ್ಲಾಯಿಗೆ ಇದು ಮಾಡ್ತಾರೆ. ಆವಾಗ ಸಡನ್ಲಿ ಬಂದು ಒಂದು ಹುಡುಗಿ ಕಂಗ್ರಾಟ್ಸ್ ಹೇಳೋಕತ್ತಿ. ಹಿಂದೆ ಮುಟ್ಟು ನೋಡಿದಂದ್ರೆ ಅವ ಮಾಸ್ತರ್, ಅವರು ಬೆನ್ನತ್ತಿಗೆ ಮಾಸ್ತರ್ ಬಂದಿರ್ತಾರೆ. ಏನು ಸರ್ ಮುಟ್ತಾರ, ಯಾರು ಸರ್ ಅಂತ ಹೊಳ್ಳಿ ನೋಡ್ತಾನೆ. ಗೊತ್ತಿಲ್ಲ, ಹೊಳ್ಳಿ ನೋಡ್ತಾನೆ ರಘುವರನ. ನಾನಪ್ಪ ನಿಮ್ಮ ಕಾಲೇಜ್ ಸರ್ ಪ್ರಿನ್ಸಿಪಲ್ ಅಂತಾನೆ. ಅಂತ. ನೀವು ಸರ್ ಇಲ್ಲಿ ಬಂದಿರ, ಬಂದು ಕೂತ್ಕೊಬರ್ರಿ ನಾನು. ಇಲ್ಲವಪ್ಪ, ನೀವು ಕಾರ್ನಾಗ ಹೊಂಟಿದ್ದೆ, ಹಿಂಗೆ ಸಿಗ್ರೆಟ್ ಹಿಂಗೆ ನೋಡಿದ್ನಿ, ಹಾರಿ ಬಂದು ನನ್ನ ಕಿಸೆ ಸುಡುತ್ತೆ, ಅದಕ್ಕೆ. ಹೌದು ಸರ್, ನಾನು ಅಡ್ರೆಸ್ ಕೊಡಿಸ್ತೇನೆ ಸರ್, ಹೋಗಣ್ರಿ ಅಂತಾನೆ. ಇಲ್ಲ, ನೀ ಡಿಗ್ರಿ ತಗಲಿಲ್ಲ, ನೀವು ಇಂಥ ಕಂಪ್ನಿ ಒಳಗೆ ಹೆಂಗೆ ಕೆಲಸ ಮಾಡಂತಿ ಅಂತ ಹೇಳ್ತಾನೆ. ಇಲ್ಲ ಸರ್, ಅದು ನನ್ನ ಪರ್ಸ್ನಲ್ ಹಿಂಗೆ ಅಂತ ಹೇಳ್ತಾನೆ. ಇದಕ್ಕೆ ಡಿಗ್ರಿ ಏನು ಬೇಕಾಗಿಲ್ಲ ಅಂತ ಹೇಳ್ತಾನೆ.
ಹೇಳಿದ್ರಿಂದ ಅವ್ನಿಗೆ ಡೌಟ್ ಬರ್ತದೆ, ಡಿಗ್ರಿ ಇಲ್ಲಂಗೆ ಹೆಂಗೆ ಇಂಥ ಆಫೀಸ್ನಾಗ ಕೆಲಸ, ಹೆಂಗೆ 3 ವರ್ಷದೊಳಗೆ ಎಂಪ್ಲಾಯ್ ಆಗಿ 15 ಲಕ್ಷ ಪೇಮೆಂಟ್, ಡಿಗ್ರಿ ತಗೊಂಡವ್ರಿಗೆ ಏಕೆ ಜಾಬ್ ಸಿಗ್ತಾಯಿಲ್ಲ, ಏನಪ್ಪ ಇದು ಅಂತ ಅವ್ನಿಗೆ ಯೋಚನೆ ಆಕತಿ. ಇಲ್ಲ ನಾನು ನಿನ್ನ ಜೊತೆ ಮಾತಾಡ್ಬೇಕಾರೆ ಗೌರವ್ ಬಾ ಅಂತ ಒಂದು ಆಫೀಸ್ ಒಳಗೆ ಹೇಳ್ತಾನೆ. ಇಲ್ಲ ನಾ ಡಿಗ್ರಿ ಇಲ್ದಾಗ ನಿನ್ನ ಕೆಲಸ ಹೆಂಗೆ ಕೊಟ್ಟರು ಏನು ತಾನೇ. ಅವಾಗ ಒಂದು ರೂಮ್ ಕರ್ಕೊಂಡೋಗಿ ಮಾಸ್ತರ್ ಬಾಯ್ ಮಾಡ್ತಾನೆ. ನನ್ನ ಕಾಲೇಜಲ್ಲಿ ಓದಿದ್ದಾನೆ, ನಾನು ನಿಮ್ಮ ಕಾಲೇಜ್ ಮಾಸ್ತರ್, ನಾನೇ ಡಿಗ್ರಿ ಇದ್ದಿದ್ದು ಸರ್ಟಿಫಿಕೇಟ್ ಕೊಟ್ಟಿಲ್ಲ, ನಾನು ಇದರ ಕ್ಲಾಸ್ನಾಗ ಪಾಸ್ ಆಗಿಲ್ಲ, ಏನೋ ಫ್ಯೂಸ್ ಕಿತ್ಕೊಂಡು ಹೋಗಿ ಬೇರೆ ಕಡೆ ಹಚ್ಚಿ ಪಾಸ್ ಆಗಿ ಅನ್ನೋಕೆ ನಾ ಇದನ್ನು ಕೊಟ್ಟಿಲ್ಲ, ಹೆಂಗೆ ಪಾಸ್ ಆಗಿ ಅಂತ ಹೇಳ್ತಾನೆ. ಅಲ್ಲಿನ ಇಲ್ಲ ನಾ ಪೇಕ್ ಇಂಟ್ರ್ಯೂ ಇದು ಮಾಡಿ ಆಗ್ಯಾನಿ, ಅಲ್ಲಿಂದ ಪಾಸಾಗಿ ನಾನು ಅಲ್ಲಿ ನಾವು ಪಾಸಾಗಿ ದುಡ್ಡು ಕಟ್ಟೆ, ನಾನು 15 ಲಕ್ಷ ಅದರೊಂದು ಪಾಸಾಗಿ ನಾನು ಬಂದಾನೆ. ಅವಾಗ ಮಾಸ್ತರ್ ಒಂದು ಎಕ್ಸಾಂಪಲ್ ಕೊಡ್ತಾನೆ. ಬಿಲ್ಡಿಂಗ್ ಕಟ್ಟಿ ಅದನ್ನು ಬೆಳೆಸಿ ನೋಡ್ತಾನೆ. ನೀವು ಬುನಾದಿನೇ ಸರಿ ಇಲ್ಲ ಅಂದ್ರೆ ಬಿಲ್ಡಿಂಗ್ ಕಟ್ಟಿ ಏನು ಜಾಸ್ತಿ, ಡಿಗ್ರಿ ತಲ್ಲಿ ಹೆಂಗೆ ಜಾಬ್ ಓದಿ ನೀನು, ಹಂಗೆ ಅದ್ರ ಬಗ್ಗೆ ಎಲ್ಲ ಹೇಳ್ತಾನೆ. ಆವಾಗ ಇಷ್ಟ ಆಕತ್ತಂದ್ರೆ, ಇಲ್ಲ ನಾನು ನಿಂಗೊಂದು ಚಾನ್ಸ್ ಕೊಡ್ತೇನೆ, ನೀನು ಇಲ್ಲಿಂದ ನಾ ಹೇಳ್ದಂಗೆ ಮಾಡ್ಬೇಕು, ಹಂಗಾದ್ರೆ ನಿಂಗೆ ಸಂಪಾದನೆ ಇಲ್ಲ, ನೀನೇನು ಕಾಲೇಜ್ ಹಚ್ಚು, ಡಿಗ್ರಿ ಇಲ್ಲ 6 ತಿಂಗಳೈತಿ, ಇನ್ನೂ 3 ತಿಂಗಳೈತಿ ಎಕ್ಸಾಮ್ ಅದಾವು, ಎಲ್ಲ ಯಾವ ಬ್ಯಾಕ್ ಉಳ್ದಲ್ಲ ಅವ್ನು ಪಾಸ್ ಮಾಡ್ಕೆ ಡಿಗ್ರಿ ತಗ ಮತ್ತು ಬಾಂಡ್ ನಿನ್ನ ಕಾಲೇಜಿಗೆ ಪಾಸ್ ಮಾಡ್ಕೊಂಡು ಹೋಗಿ ನೀನು ಅಂತ ಹೇಳ್ತಾನೆ. ಮತ್ತು ಕಾಲೇಜಿಗೆ ಎಂಟ್ರಿ ಕೊಡ್ತಾನೆ. ಅಲ್ಲಿಂದ ಕಾಲೇಜಿಗೆ ಎಂಟ್ರಿ ಕೊಟ್ಟು ಮಾಸ್ತರ್ಗೆ ಏನು ಅವಮಾನ ಮಾಡಿರ್ತಿಲ್ಲ ಅದನ್ನೆಲ್ಲ ರಿಟರ್ನ್ ಆಗಿ ನಾನು ನಿನ್ಗೆ ಸ್ಟೂಡೆಂಟಾಗಿ ನೀನು ನನಗೆ ತಿರ್ಸಿದ್ದೆ, ನಾನು ನಿನ್ಗೆ ತಿರ್ಗಿಸ್ತೀನಿ ತಗ ಅಂತ ಹೇಳ್ತಾನೆ. ಅಲ್ಲಿಂದ ಇವ ಸ್ಟಾರ್ಟ್ ಆಗತ್ತೆ. ಆವಾಗ ಕಾಲೇಜಿಗೆ ಬರ್ತಾನೆ. ಅವ್ನ ಮಾಸ್ತರಿಂದ ಲಾಸ್ಟ್ ಇದು ಇರ್ತೈತಿ. ಇನ್ನೊಬ್ಬ ಮಾಸ್ತರ್ ರಿಟೈರ್ಮೆಂಟ್ ರಘುವರನೊಬ್ಬ ಇದ್ದ ಅನ್ನವ, ಏನು ಗೋಳ್ ಹಾಕ್ಯಂದಿದ್ದಾನೆ. ಇದು ಕಾಲೇಜ್ನಾಗಿದ್ದ ಡ್ರಾಗನ್ ಅನ್ನೋದು ಹೆವಿ ಇದು ಫೇಮಸ್ ಆಗಿಬಿಟ್ಟೈತಿ. ಡ್ರಾಗನ್ ಮತ್ತೆ ಯಾಕೆ ಕಾಲೇಜ್ ಬಂದ ಅನ್ನೋದು ಎಲ್ಲರಿಗೂ ಪ್ರಶ್ನೆ. ಇದ್ದಾನ ಹೆವಿ ಗೋಳೆ ಕೊಟ್ಟು ಹೋದವ, ಈಗ ಯಾಕೆ ಬಂದ ನನ್ನ ಮಾಸ್ತರ್ ಎಲ್ಲ ಹೇಳ್ತಿರ್ತಾನೆ, ಇನ್ನು ಮ್ಯಾಕೆಲ್ಲ ರಿವೆಂಡ್ ಆಕತ್ತಿ, ನೀವು ಮಾಡಿರವ ಅಲ್ಲ ಮಾಸ್ತರ್ ಮಾಡಿರವ. ಮಾಸ್ತರ್ಗೆ ಹೋಗಿ ಇಂಟರ್ವ್ಯೂಸ್ ಮಾಡ್ತಾನೆ. ರಘುವರನ್ನ ಮತ್ತೆ ಯಾಕೆ ಬಂದಪ್ಪ ಇವ ಅಂತ ಹೊಳ್ಬಿಡ್ತಾನೆ. ಅವನು ಒಂದ್ಸಲ ಅವ್ನು ಹೊಡೆದಿರ್ತಾನೆ, ಪ್ಯಾಂಡ ಹುಚ್ಚ ಇರ್ತೈತಿ ಮಾಸ್ತರ್ಗೆ, ಹಂಗೆ ಹೊಡೆದಿರ್ತಾನ. ಅದನ್ನ ನೋಡಿ ಮಾಸ್ತರ್ಗೆ ಇವು ಯಾಕೆ ಮಾತು ಬಂದ, ಇಲ್ಲ ಅವನು ಡಿಗ್ರಿ ತಗೋನಬೇಕು ಅದಕ್ಕೋಸ್ಕರ ಬಂದ, ಈತ ಆವಾಗಿನ ಹಂಗಿಲ್ಲವ ಅಂತ ಹೇಳ್ತಾನೆ. ಅವಾಗ ಮಾಸ್ತರ್ ಕೂತ್ಕರಪ್ಪ ಅಂತ ಹೇಳ್ತಾನೆ. ಅವಾಗ ಮ್ಯಾನೇಜರ್ ಫೋನ್ ಮಾಡ್ತಾನೆ, ಏನಪ್ಪ ನೀನು ಸಡನ್ಲಿ 3 ತಿಂಗಳದ್ದು ಗ್ಯಾಪ್ ತಗೊಂಬಿಟ್ಟಿಲ್ಲ ಸರ್, ವರ್ಕ್ ಐತೆ ಅಂತ ಹೇಳ್ತಾನೆ. ಆಮ್ಯಾಕ ಅವ ಕೂತ್ಕೊಂತಿದ್ದಲ್ಲ ಅದ ಹೋಗಿ ಡೆಕ್ಸ್ ಮ್ಯಾಗ ಕೂತಂತಾನೆ. ಕುಟ್ಟಿ ಡ್ಯಾಗ್ರನ್ ಅಂತ ಬರ್ದಿರ್ತಾನೆ ಡ್ರಾಗನ್. ಆಮ್ಯಾಕ ಅದು ಯಾರಪ್ಪ ಇವ ಅಂತ ನೋಡಿದಂದ್ರೆ ಓಡೋದು ರೂಮ್ನಾಗ ತೆಗೆದು ಒಬ್ಬ ಸಿಗರೇಟ್ ಹೊಡ್ಕೊಂಡು ಕೂತ, ಅವನಂಗೆ ಸಿಗರೇಟ್ ಹಚ್ಚೋದು, ಅವನಂಗೆ ಸ್ಟೈಲ್ ಮಾಡೋದು ಮಾಡ್ತಿರ್ತಾನೆ. ಆಮ್ಯಾಕ ಬಂದಾನಂದ ಓಡಿ ಬರ್ತಾನೆ. ಸರ್ ನಾವು ನಿಮ್ಮ ಫ್ಯಾನ್ ಸರ್, ಹಂಗೆ ನೀವು ಕಾಲೇಜ್ನಾಗ ಏನು ಮಾಡಿದಿಲ್ಲ ಅದನ್ನ ನಾವು ಇಲ್ಲೇ ಮಾಡಾಕುಂತೀವಿ ಸರ್ ಅಂತ. ಆಮ್ಯಾಗ ಕಾಲೇಜ್ ಹುಡ್ರು ಅವ್ನಿಗೆ, ಸರ್ ನೀವು ಯಾಕೆ ಬಂದ್ರಿ ಬರೀ ಮರ್ಯಾದೆ ಕೊಡೋದು ಹಿಂಗೆ ಮಾಡೋದು ಮಾಡ್ತಿರ್ತಾರೆ, ಮಾತಾಡ್ಸಿದ್ರೆ ಮಾತಾಡೋಕೆ ಬಿಡೋಲ್ಲ, ಕುಂತ್ ಬಿಡೋಲ್ಲ. ಕಾಲೇಜ್ನಾಗ ಏನು ಡ್ಯಾನ್ಸ್ ಆ ಥರ ಎಲ್ಲ ಓಸು ಸೇರು ಅವನಂಗೆ ಜಾಕ ಮಾಡೋದು. ಕಾಲೇಜ್ನಾಗ ಒಂದೇ ಟೈಪು ಊಟ, ಹಾಸ್ಟೆಲ್ನಾಗ ಇರೋದು, ಜಗಳ ಅದೆಲ್ಲ ಮಾತಾಡ್ಕೊಂಡಿರ್ತೈತಿ. ಸಡನ್ಲಿ ಕಾಲೇಜಿಂದ ಅವ್ರು ಲವ್ ಸ್ಟೋರಿ ಮಾತಾಡಿದ್ರೆ ಅವರೆಲ್ಲ ಬರ್ತಾರೆ. ಆಮೇಲೆ ಕಾಲೇಜೆಲ್ಲ ನೆನಪಾಕೈತೆ ಅವಂಗೆ. ಅವ್ನ ಹುಡುಗಿ ಫೋನ್ ಮಾಡಿದರೆ ಎತ್ತಂಗಿಲ್ಲ. ಅವಾಗೆಲ್ಲ ಅವ್ನ ಹುಡುಗಿ ಫೋನ್ ಮಾಡ್ತಾನೆ ಇತ್ತು, ಯಾಕೆ ಎತ್ತುವಲ್ಲ ಏನಿಲ್ಲ ಇವ ಅಂತಾನೆ. ಅವಾಗ ಕಾಲೇಜಿಗೆ ಏನು ಬ್ರೇಕಪ್ ಆಗಿ ಫಸ್ಟಿಗೆ ಅವ್ನ ಹುಡುಗಿ ಹೋಗಿದ್ಲಲ್ಲ, ಆಕೆ ಟೀಚರಾಗಿ ಎಂಟ್ರಿ ಕೊಟ್ಟು ಬರ್ತಾ ಕಾಲೇಜ್ನ. ಅದೇ ಸ್ಕೂಲ್ ಒಳಗೆ ಇವ ರಘುವರನ್ನ ಸ್ಟೂಡೆಂಟ್ ಅಲ್ಲ, ಅವನ ಹುಡುಗಿ ಜೊತೆಗೆ ಅವ ಮಾತಾಡ್ತಿರ್ತಾನೆ, ಕಿಸ್ ಮಾಡ್ತಿರ್ತಾನೆ. ಅವಾಗ ಈಕೆ ಎಕ್ಸ್ ಬಂದಾಕಿನ ಅವ್ನು ನೋಡಿಬಿಡ್ತಾಳೆ ರಘುವರನ್ನ. ಡೆಕ್ಸ್ ಮುಡಕ್ಕೆ ಮಾಡಾಗುಂತ ನೀವ ಅಂದ.
ಆಕೆ ಗೊತ್ತಿಲ್ಲ ಇವ ಅದಾನ ಇಲ್ಲಿ ಅನ್ನೋದು ನೋಡ್ದಕ್ಕಿನ ಎಲ್ಲರೂ ನಗ ಹಾಕೊಂಡ್ಬಿಡ್ತಾವ. ಇವನು ನೋಡಿ ಶಾಕ್ ಹಾಕಂಡ ನಿಂದ ಡೆಸ್ಟ್ ಬೀಳಕ್ಕೆ ಮಾಡ ಅಂತೀನಿ ಅಂದ ಎದ್ದೇಳ್ತಾನೆ ಎದ್ದು ಹುಡುಗಿನ ಹುಡುಗಿ ಕೂಟ ಮಾತಾಡಂತಿದ್ದ ನಾನು ಅಂತ ಹೇಳ್ತಾನೆ. ಇಲ್ಲ ಇಲ್ಲ ಯಾರು ಇವರು ಅಂತ ಹೇಳ್ತಾನೆ. ಇಲ್ಲ ನಾ ಕಾಲೇಜ್ ಟೀಚರ್ ಅಂತ ಆಕೆ. ಆಮೇಲೆ ಡ್ರಾಗನ್ ಕುಟ್ಟಿ ಡಾಗ್ರನ್ ನಾನು ಇವ್ರು ಯಾರು ಅಂತ ಡ್ರಾಗನ್ ಅಂತ. ಆಮೇಲೆ ಅಲ್ಲಿಂದ ಇಲ್ಲ ನಾನು ಸ್ಟೂಡೆಂಟ್ ಅಲ್ಲ ಈಗ ಕಾಲೇಜ್ ಲೆಕ್ಚರರ್. ಆಮ್ಯಾಕೆ ಆಕೆ ಹಳೆ ನೆನಪೆಲ್ಲ ಬಂದಿರ್ತೈತಿ. ಅವನ ಆಕಿ ಲವ್ ಮಾಡಿದ್ದೆಲ್ಲ ನೆನಪು ಬರ್ತೈತಿ. ಓಡೋಗಿ ನೀರು ಕುಡಿತಾಳೆ. ಕುಡಿದು ಕಾಲೇಜ್ ಸರ್ ಅಂತ ಪ್ರಿನ್ಸಿಪಲ್ ಅಂತಲೋ ಸರ ನಾನು ಇಲ್ಲಿ ಇರಂಗಿಲ್ಲ ಸರ, ನನ್ನ ಹಳೆ ಹುಡುಗಿ ಮತ್ತು ಎಕ್ಸ್ ಗರ್ಲ್ಫ್ರೆಂಡ್ ಇಲ್ಲಿ ಬಂದಾಳ, ಟೀಚರಾಗಿ ನನ್ನ ಕ್ಲಾಸಿಗೆ ಕಳ್ಸಿರಿ ಸರ, ನಾ ಇಲ್ಲಿ ಇರಂಗಿಲ್ಲ ನೋಡಂತ. ಡಿಗ್ರಿ ಬೇಕಾ ಬೇಡ ಅಂತ. ನಂಗೆ ಡಿಗ್ರಿ ಬೇಡ ನಡಿ ಅಂತಾನೆ. ಇಲ್ಲೋ ನಿಂಗೆ ಡಿಗ್ರಿ ಬೇಕಂದ್ರೆ ಇಂಥವೆಲ್ಲ ಫೇಸ್ ಮಾಡ್ಬೇಕು, ಅವ್ರನ್ನ ಫ್ರೆಂಡ್ ಮಾಡ್ಕೊಂಡು ನೀನು ಅವ್ರಿಗಿನ್ನೂ ಹೆಲ್ಪ್ ಮಾಡ್ತಾರೆ ನಿಂಗೆ ಡಿಗ್ರಿ ಪಾಸ್ ಆಗಕ್ಕೆ ಅಂದ. ಹೋಗೋಣ ಆವಾಗ ಅವ್ರ ಮಾವ ಫೇಕ್ ಇಂಟರ್ವ್ಯೂಸ್ ಮಾಡಿ ಹಿಂಗೆ ಡಿಗ್ರಿನ ಸಂಪಾದನೆ ಮಾಡಿದವ ಅಲ್ಲೇ ಜಾಬ್ ತಗೊಂಡಿರೋದು ಇರ್ತೈತಿ. ಅಂಥದ್ದೆಲ್ಲ ಇಂಟರ್ವ್ಯೂ ಒಳಗನ ಇದು ಮಾಡ್ತಿರ್ತಾರೆ. ಅವಾಗ ಅದು ಸರ್ ಅಂತಲೇ ಓಡಿ ಹೋಗ್ತಾನೆ ಮಾಸ್ತರ್ ಸರ್ ಕಡೆ. ಏನು ಸರ ಅಂತಾನೆ. ಸರ್ ಏನ್ರಿ ಸರ ಅಂದ. ಸರ್ ಅಂತಾರೆ ಇಲ್ಲಪ್ಪ ಎಲ್ಲ ಫೇಕ್ ಇಂಟರ್ವ್ಯೂ ಮಾಡಿ ಇದು ಅದರೆಲ್ಲ ದುಡ್ಡು ಹೊಂಟು ಡಬಲ್ ಕರ್ತಾರಲ್ಲ, ಈಗ ಜೈಲ್ನಾಗ ಅದಾರ, ನೀವು ಸೇಫಾಗಿ ನೀ ಡಿಗ್ರಿ ತಗೊಳಕ್ ಅಂತ ಬಂದು ಜಾಬ್ನಾಗ ಅದು ನೀ ಡಿಗ್ರಿ ತಗೊಂಡು ಹೋಗ್ಬಿಡು ಅಂತ ಹೇಳಿ. ಎಲ್ಲರೂ ಡಿಗ್ರಿ ಅನ್ನೋ ಅಂತಾರಲ್ಪ. ನಂಗೆ ಬೇಜಾರಾಗಿತ್ತು. ಬಂದು ಕಾಲೇಜ್ ಮೇಲೆ ಕೂತ್ಕೊಂಡಿರ್ತಾನೆ. ಆಕಿ ಆ ಕಾಲೇಜ್ ಎಕ್ಸ್ ಬಂದಕ್ಕೆ ನಿಂಗೆ ಏನು ಹೆಲ್ಪ್ ಬೇಕು ಹೇಳು ಅಂತ. ನಾನು ಇಲ್ಲಿ ಲವರ್ ಆಗಿ ಬಂದಿಲ್ಲ, ನಾನು ನಿನ್ನ ಟೀಚರ್, ನೀ ಸ್ಟೂಡೆಂಟ್ನ ಹೇಳಿದ ಮಾತು ಕೇಳ್ಬೇಕು, ಏನು ಹೇಳ ಅಂದ. ಇಲ್ಲ ಯಾಕೆ ಬಂದು ಏನು ನಂಗೆ ಏನು ಬೇಡ, ನೀ ಇರೋದು ನನಗೂ ಭಾಳ ಖುಷಿ, ನಾ ಎಲ್ಲ ಮರ್ತುಬಿಟ್ಟೇನೆ, ನಂದು ಮದುವೆ ಆಗಿ ನಂಗೆ ಅವ್ನಿಗೆ ಇರೋಕ್ಕೆ ಇಷ್ಟ ಅಲ್ಲ, ನಾ ಸ್ವತಂತ್ರವಾಗಿ ಬದುಕಬೇಕು, ಅದಕ್ಕಾಗಿ ನಾ ಬಂದೆ, ನೀ ಅದಿ ಅಂತ ನಂಗೆ ಗೊತ್ತಿಲ್ಲ ಇಲ್ಲೇ ಅಂತ ಹೇಳ್ತಾ. ನಾನು ಹಿಂಗೆ ಏನು ಬೇಕಾದ್ರೆ ಹೆಲ್ಪ್ ಮಾಡ್ಬೇಕಲ್ಲ, ನೀ ಡಿಗ್ರಿ ತಗೋಬೇಕಲ್ಲ, ನಾ ತಗೊಳಕ್ಕೆ ಭಾಳ ಹೆಲ್ಪ್ ಮಾಡ್ತಾನೆ, ನೀನು ನನ್ನ ಫ್ರೆಂಡಾಗಿ ಎಕ್ಸೆಪ್ಟ್ ಮಾಡ್ತೀವಿ ಅಂತ. ಆವಾಗ ದಿನ ಕಾಲೇಜಿಗೆ ಬರೋದು ಓದೋದು ಎಲ್ಲನೂ ಮಾಡ್ತಿದ್ದಾನು. ಆವಾಗ ಬಂದು ಹೋಗಿ ನಮ್ಮ ಕಾಲೇಜ್ ಒಳಗೆ ಪಾರ್ಟಿ ಇರ್ತೈತಿ. ಪಾರ್ಟಿ ಇದ್ದಾಗ ಟೀಚರ್ನ ಚುಡಾಸವ ಚುಡಾಸ್ಕೊಂಡ್ಬಿಡ್ತಾನೆ. ಕುಟ್ಟಿ ಡ್ರಾಗನ್ ಅಂತ ಇರ್ತಾನಲ್ಲ, ಓಡಿ ಬಂದವನ ರಘುವರ್ಗೆ ಬಂದು ಹೇಳ್ತಾನೆ, ಇಲ್ಲಿ ಡ್ರಾಗನ್ ಒಬ್ಬರನ್ನ ಟೀಚರ್ನ ಕಟ್ಸಿದ್ರು, ಅದಕ್ಕೆ ನಾನು ಸಿಟ್ಟು ಬಂತು, ಕೂಡ ಜಗಳ ಮಾಡಿ ಬಂದೆ ಅನ್ನ ಹೇಳಿ ರಘುವರ್ಗೆ ಹತ್ತಾನೆ. ಇಲ್ಲ ಅವ್ರ ಬೇನ್ ಹತ್ಕೊಂಬರ ಅಂತಾರೆ, ಹೊಡಿಬೇಕಂದು. ಅವ ರಘುವರ್ನ ಎದ್ದು ಬಂದು ಹೇಳ್ತಾನೆ, ಇಲ್ಲ ನನಗೆ ಓದೋದೈತಿ, ನನ್ನ ಕಡೆಯಿಂದ ಆಗಂಗಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಕುಟ್ಟಿಡವ್ರನ್ಗೆ ಹೊಡೆದು ಬಿಡ್ತಾರ ಡ್ರಾಗನ್ಗೆ. ಅವಾಗ ಕುಟ್ಟಿಡವ್ರನ್ಗೆ ಹೇಳ್ತಾನೆ, ಇಲ್ಲ ಈ ಪುಸ್ತಕದ ಓದಿ ನಾನು ಓದೋದು ಬ್ಯಾಲೆನ್ಸ್ ಐತಿ, ಓದಿ ಹೇಳಿ ನನಗೆ, ನಾನು ಈ ಡ್ರಾಗನ್ ನೀ ಹೆಂಗೆ ಓದಿ ಹೇಳ್ತಿ ಹಂಗೆ ಫೈಟ್ ಮಾಡ್ತಾನೆ, ನಾನು ಉಳಿಸ್ತಾನೆ ಅಂತದ. ಅವ ಅಲ್ಲೇ ಓದ್ತಿರ್ತಾನೆ, ಫೈಟ್ ಮಾಡ್ತಾನೆ. ಅದು ಮಾತ್ರ ಭಾರಿ ಮಸ್ತ್ ಐತೆ. ಅದು ಮಾತ್ರ ಅವಾಗೆಲ್ಲ ಫೈಟೆಲ್ಲ ಆಗಿ ಬಂದ ಮ್ಯಾಕ ಅವನ್ನ ಕುಟ್ಟಿಡೋರು ಒಂದು ಮಾತೈತ, ಯಾಕಕ್ಕಿ ಪ್ರಪೋಸ್ ಮಾಡಕ್ಕೆ ಹೋಗಿದ್ದೆ ನೀನು ಅಂತ ಹೇಳ್ತಾನೆ. ಇಲ್ಲ ಅವ್ರು ಇಷ್ಟ ಆದರು ಆಕಿ ನನ್ನ ಎಕ್ಸ್ ಅಂತ ಹೇಳ್ಬಿಡ್ತಾನೆ. ಅವಂಗೆ ಆ ಕುಟ್ಟಿ ಅನ್ನೋಂಗೆ ಭಾಳ ಬೇಜಾರ. ಏನು ಸರ್ ಎಲ್ಲ ನಿಮ್ಮ ಕಡೆನೇ ಐತಲ್ಲ. ಇಲ್ಲಪ್ಪ ನಾವು ಕಾಲೇಜಲ್ಲಿ ಇದ್ದಾಗನೇ ಜಗಳ ಮಾಡಿ ಇದು ಬ್ರೇಕಪ್ ಆಗಿತ್ತು, ನಾವು ಈಗಾದ್ರೆ ಫ್ರೆಂಡ್ಸ, ಅವಾಗ ಇದ್ದೆ. ಅವಾಗ ಟೀಚರ್ ಅಂತಲ್ಲಿ ಹೋಗಿ ಸರ್ಟಿಫಿಕೇಟ್ ತಗೊಂಡು ದಿನ ಓದೋದು ಎಲ್ಲ, ಅವನು ಕುಟ್ಟಿನೂ ಬರ್ತಾನೆ ಓದಾಕ, ದಿನ ಓದೋದು, ಎಕ್ಸಾಮ್ ಬರೋದು ಎಲ್ಲ ಇರ್ತೈತೆ. ಓದ್ಕೊಂತ ಸಾಯಂಕಾಲ 7:30 8 ಗಂಟೆ ಹಾಕಿ ಬಂದಿರ್ತೈತಿ. ಓದ್ಕೊಂತ ಅವ್ರು ಕಾಲೇಜ್ ಬಂದ ಮೇಲೆ ಕೂತ್ಕೊಂಡಿರ್ತಾರೆ. ಆವಾಗ ಟೀಚರ್ ಎಕ್ಸ್ ಗರ್ಲ್ಫ್ರೆಂಡ್ ಕೇಕ್ ತಗೊಂಬಂದು ಬರ್ತಾಳೆ. ಕೇಕ್ ತಗೊಂಬಂದು ಅವ್ನು ಕೇಕ್ ಕಟ್ ಮಾಡಿಸ್ತಾ ಕುಂತಿರ್ತಾಳೆ. ಅವನು ಹುಡುಗಿದು ಫೋನ್ ಬಂದ್ಬಿಡ್ತೈತಿ. ಫೋನ್ ಬಂದು ಏನು ವಿಶ್ ಮಾಡ್ತಾಳೆ, ಎಲ್ಲಿದೆ ನೀನು,
ನಮ್ಮ ಮುಂಬೈ ಏನಾಗದ ನೀವಿಂದ ಅಕ್ಕಿ ಡೌಟ್ ಬಂದ್ಬಿಡ್ತದೆ. ನಿಮ್ಮ ಮನ್ಯಾಗೆಲ್ಲ ನಾ ಮುಂಬೈಗೆ ಹೊಂಟಿರ್ತಾನೆ 3 ತಿಂಗಳ ಅಂತ ಹೇಳಿ ಬಂದಿರ್ತಾನಲ್ಲ, ಸಣ್ಣಲ್ಲಿ ಅದು ನೆನಪಾಗತ್ತೆ. ಎಲ್ಲಿದೆ ಚಿನ್ನ? ಇಲ್ಲ ನಾನು ವರ್ಕ್ ಅದನ್ನ ಫ್ರೀ ಅದಾನೆ, ನೀವು ಎಲ್ಲ ಹುಡ್ಕೊಂಡು ಬಾ ನನ್ನ ಆಫೀಸ್ನ ಅಂತ. ನಂಗೆ ಯಾರಲ್ಲಿ ಬರ್ರಿ ಲೊಕೇಶನ್ ಅಂತ ಶೇರ್ ಮಾಡೋ ಹಿಂಗಂತ. ಇಲ್ಲ ಏನರ ಮಾಡಿ ನೀವು ಬರಾಕಬೇಕು ಹಂಗೆ ಅಂತ. ಇಲ್ಲ ನಂಗೆ ಕೆಲಸ ಮುಖ್ಯನಾ ನಾ ಮುಖ್ಯನಾ ಅಂತ ಕೇಳ್ತಾನೆ. ಕೆಲಸನೂ ಮುಖ್ಯ ನನಗೆ ಅಂತ. ಆಮ್ಯಾಕೆ ಡೌಟ್ ಬರ್ತೈತೆ ಆಕಿ. ಇಲ್ಲ ನಿಂಗೆ ಸರ್ಪ್ರೈಸ್ ಕೊಡ್ಬೇಕಂದು ನಾನು ಹೊಳ್ಳಿ ಬರಾಕುಂತಿದ್ದೆ, ನಾ ಸದ್ಯ ಚೆನ್ನೈನಾಗ ಅದಾನೆ ಅಂದ್ಬಿಡ್ತಾನೆ ಬಾಯಿ ತಪ್ಪಿ. ಅಂದಾಗೆ ಅಂದ್ಬಿಡ್ತಾ ಆಕಿ. ಹಂಗಾರೆ ಫ್ಲೈಟ್ನಾಗ ರಿಟರ್ನ್ ಫ್ಲೈಟ್ ಐತಿ, ನಾನು ಚೆನ್ನೈ ಫ್ಲೈಟ್ ಕೇಳ್ತಾರೆ. ಚೆನ್ನೈ ಫ್ಲೈಟ್ ಸಿಕ್ಬಿಡ್ತೈತೆ ಆಕಿ 1 ತಾಸ್ನಾಗ ಹೋಗ್ಬೇಕಂದ್ರೆ. ಇವ ಕೇಕ್ ತಿನ್ನೋಣ ಸಿದಾನ. ಅವ್ನು ನೆಕ್ಸ್ಟ್ ನಾ ಕಾರ್ ತಂದಿರ್ತಾಳ, ಕಾರ್ ತಗೊಂಡವನ ಹೋಗ್ತಾನ. ಎಲ್ಲಿ ಹೋಗೋದೀಗ ಅಂತಾನೆ. ಡ್ರಾಗನ್ ಚಿಕ್ಕ ಹುಟ್ಟಿದ್ದಾಗ್ರನ್ನ ಕರ್ಕೊಂಡು ಹೋಗ್ತಾನೆ. ಎಲ್ಲಿ ಹೋಗೋದಿಲ್ಲ ಚೆನ್ನೈ ಹೋಗೋದು ಈಗ ಅಂತಾನು ಅಂದೆ. ಎಷ್ಟು ತಾಸು? 3 ತಾಸ್ನಾಗ ಹೋಗ್ಕು ಆಗಿ ಬರೋದು 1 ತಾಸು ಆಕೈತಿ. ಅಲ್ಲಿಂದೆಲ್ಲ ಇಳಿದು ಬರೋದ್ರಾಗ ನಾವು ಅಷ್ಟು 1.5 ತಾಸ್ನಾಗೆಲ್ಲ ಯಾಕಂದ್ರೆ ಅವ್ರ ಫ್ರೆಂಡ್ಗೆ ಫೋನ್ ಮಾಡ್ತಾನೆ. ಗಿಫ್ಟ್ ರೆಡಿ ಮಾಡಿ ಇಟ್ಕೊಂಡಿರ್ಲಿ, ನಾನು ಚೆನ್ನೈಗೆ ಬರೋ ಅಂತಾನೆ. ಈಗ ಎಂಥ ಗಿಫ್ಟು ಅಂದ. ನಾ ಬರೋ ಅಂತ ನಿಮ್ಗೆ ಸರ್ಪ್ರೈಸ್ ಕೊಡೋಕ್ಕೋಸ್ಕರ ಗಿಫ್ಟ್ ರೆಡಿ ಮಾಡಿರಿ ಅಂದ. ಅವ್ರ ಫ್ರೆಂಡ್ಸ್ ಅಂತಾರೆ, ಅಲ್ಲೇ ಸರ್ಪ್ರೈಸ್ ಕೊಡ್ಬೇಕು, ನೀ ಗಿಫ್ಟ್ ತರ್ಬೇಕು, ನಮ್ಮ ತಮ್ಮ ಅಂತೀಯಲ್ಲ ಅಂದ. ತಗೊಂಬರ್ಗ ಇಲ್ರು ಅಂತ ಹೇಳ್ತಾನೆ. ಫ್ರೆಂಡ್ಸ್ ಹೂವು ಗುಲಾಬಿ ಹೂವು ಆಮ್ಯಾಕ ಪುಗ್ಗ ತಗೊಂಡಿರ್ತಾರೆ. ಗಿಫ್ಟ್ಸ್ ಏನೇ ಅಂತಾರೆ. ಇವಾಗ ಗಿಫ್ಟ್ ಸದ್ಯ ಮಟ್ಟಿಗೆ ಇವತ್ತು ಅಂದ ಓಡಾಡಿ ಹೋಗ. ಅವಾಗೇನು ಕುಟ್ಟಿಡೋರನ್ನ ಎದ್ದು ಬರ್ತಾನೆ. ಎದ್ದು ಬಂದು ಕಾರಿಂದ ಹೇಳವನ, ಅವ ಯಾಕೆ ಹೊಂಟಾನಲ್ಲೇ ಅಂತಾನೆ. ನೀವೇ ಎಲ್ಲ ಕಾಲೇಜ್ ಪ್ರಿನ್ಸಿಪಲ್ ರಾಮ ಭೀಮ ಅಂತ. ನೀ ಯಾರು ಕುಟ್ಟಿ ಡಾಗ್ರನ್ನ ಅಂತಾನೆ. ನಾ ಕಾಲೇಜಿಗೆ ನಾನೇ ಕಾಲೇಜ್ನಾಗ ಈಗ ಅವ್ರು ಹೋದ್ಮ್ಯಾಗ ಅಂತಾನೆ. ನೋಡಕ್ಕೆ ನಾ ಇದ್ದಂಗೆ ಇದ್ದೀವಿ ಹಂಗೆ ಮಾಸ್ತರ್ ಅವ್ರ ಸ್ಟೂಡೆಂಟ್ಸ್ ಎಲ್ಲ ಫ್ರೆಂಡ್ಸ್ ಎಲ್ಲ ನಾವು ಅವಾಗ ಹಂಗಾಗಿ ಇದ್ವಿ, ಈಗೆಲ್ಲ ಹಿಂಗೆ ಆಗ್ಯಾವಿ ಅಂತ ಹೇಳ್ತಾನೆ. ಕಾಲೇಜ್ನ ಹಾಳು ಮಾಡಾಕುಂತೀನಿ ನೀನು ಅವ್ನು ಕರ್ಕೊಂಡು ಹಾಳು ಮಾಡಾಕುಂತಿ ಅನ್ನೋ ಹೇಳ್ತಾನೆ. ಅವಾಗ ಡ್ರಾಗನು ಹಳ್ಕಂತ ಇರ್ತಾನೆ. ಆಮ್ಯಾಕ ರಘುವರ ನೋಡ ಹೋಗ್ತಾನೆ. ಅವನು ಹೋಗಿ ಅವ್ನ ಹುಡುಗಿ ಮೀಟ್ ಹಾಕಾನ. ಏನು ಆಗ ಮಾತು ಕೊಟ್ಟಿರ್ತಾನೆ ಆಕಿಗೆ. ಆಗ ಹುಡುಗಿ ಏನಾದರೂ ಸುಳ್ಳು ಹೇಳಲ್ಲ ಅಂತ ಹೇಳ್ತಾನೆ. ಇಲ್ಲ ನೀನು ಚೆನ್ನೈ ಬಂದಿದ್ದು ನಂಬಕ್ಕಾಗಲ್ಲ ನನಗೆ. ನೀನು ನೋಡಿದ್ಮ್ಯಾಕ ನನಗೆ ಎಲ್ಲ ಸುಳ್ಳು ಎಲ್ಲ ನನಗೆ ಬರೀ ಸುಳ್ಳು ಆಗಿಬಿಟ್ಟು ನನ್ನ ಜೀವನದಾಗ ಅನ್ನ. ಆಮ್ಯಾಕೆ ಇವರೆಲ್ಲ ಮಾತಾಡ್ಸೋಕಿನ ಹೊಳ್ಳಿ ಮುಂಬೈ ಕಳಿಸ್ತಾರ. ಇವ್ರು ಮತ್ತು ಕಾಲೇಜಿಗೆ ಬರ್ಬೇಕಲ್ಲ. 1 ನೈಟ್ ಬರ್ತಾರೆ, ನಿದ್ದೆ ಮಾಡಿರಲ್ಲ ಏನಿಲ್ಲ. ಹಾಸ್ಟೆಲ್ಗೆ ಹೋಗಿ ರೆಡಿಯಾಗಿ ಬರುತ್ತಾರೆ. ಈಗ ಸೀದಾ ಎಕ್ಸಾಮ್ಗೆ ಹೋಗ್ಬೇಕಲ್ಲ. ಆಕಿ ಅವ್ನು ಯಾಕೆ ಬಂದಾಕಿ. ಇಲ್ಲ ಎಕ್ಸಾಮ್ ಚೆನ್ನಾಗಿ ಬರೀ ನೀನು ಅಂದು ಪೇಪರ್ ಪೆನ್ ಪ್ಲಾಡ್ ಎಲ್ಲ ತಂದು ಕೊಟ್ಟು ಚೆನ್ನಾಗಿ ಬರೀ ಅಂದ. ಆವಾಗ ಡೌಟ್ ಬರ್ತೈತಿ. ನೀ ನನ್ನ ಮತ್ತು ಇಷ್ಟಪಡಾವಂತೀನ ಅಂತ ಕೇಳ್ತಾ. ಇಲ್ಲ ನನ್ನ ಜೀವನ ಹಿಂಗಾತು ಅನ್ನೋಕ್ಕಿಂತ ನೀ ನನ್ನ ಜೊತೆಗಿದೆಯಲ್ಲ ನಂಗೆ ಅದೇ ಖುಷಿ. ನಾನಿನ್ನು ಎಲ್ಲರೂ ಹಿಂಗೆ ಡಿಗ್ರಿ ತಗೊಂಡು ಹೊರಗಡೆ ಹೋಗ್ಬಿಟ್ಟಿದ್ದ, ನೀ ಸಿಗ್ತಿದ್ದೇ ಇಲ್ಲ. ನೀನು 1-3 ತಿಂಗಳಾದ್ರೆ ನನ್ನ ಜೊತೆಗೆ ಇರ್ತಿಲ್ಲ. ನೀನು ನೋಡಿ ಖುಷಿ ಪಡ್ತಾನೆ ತಗಪ್ಪ ಅಂತ ಹೇಳ್ತಾಳೆ ಆಕೆ. ಅವಾಗ ಆಕೆ ಖುಷಿ ಆಕೈತೆ. ಅವನು ಹೋಗಿ ಎಕ್ಸಾಮ್ ಬರೋಕೆ, ನಮ್ಗೆ ಎಕ್ಸಾಮ್ ಸ್ಟಾರ್ಟ್ ಆಕೈತೆ. ಎಕ್ಸಾಮ್ ಬರೋಕೆ ಬಂದಿರ್ತಾನೆ, ಎಲ್ಲ ಬರೀತಾನೆ. ಲಾಸ್ಟ್ ಮೊಮೆಂಟ್ ನಿದ್ದೆ ಬರೋಕೆ ಬಿಡ್ತಾವೆ. ಎಲ್ಲ ರಾತ್ರಿ ಎಲ್ಲ ನಿದ್ದೆ ಮಾಡಿರಲ್ಲ, ನಿದ್ದೆ ಬರೋಕೆ ಬಿಡ್ತೈತಿ. ಅವಾಗ 5 ನಿಮಿಷ ಟೈಮ್ ಇರ್ತೈತಿ, ಮಕ್ಕೊಂಬರ್ತಾನೆ ಎಕ್ಸಾಮ್ನ. ಆಮ್ಯಾಗ 5 ನಿಮಿಷ ಆಮ್ಯಾಕು ಬಾತ್ರೂಮ್ ಮಾಡಿ ಬರ್ತಾನೆ. ಆಮ್ಯಾಗ ರಘುವರನ್ ಬಗ್ಗೆ ಸ್ಟೋರಿ ಮಾಸ್ತರ್ ಸ್ಟಾರ್ಟ್ ಮಾಡ್ತಾನೆ. ರಿಸಲ್ಟ್ ಬರೋದಿರ್ತೈತಿ. ರಘುವರನ್ನ ಆಫೀಸ್ಗೆ ಹೋಗ್ಕಾನ. 3 ತಿಂಗಳು ಆಕೈತಿ ಅವ್ರ ಆಫೀಸ್ಗೆ ಹೋಗ್ಕಾನ. ಅವಾಗ ಮಾಸ್ತರ್ ನೀವು ಯಾವ ಕಾಲೇಜ್ನಾಗ ಓದಿದ್ದು ಅಂತಾನೆ. MSc ಕಾಲೇಜ್ನಾಗ ಅಂತಾನೆ. ಹಂಗಾರೆ ನೀವು ಡಿಗ್ರಿ ಎಲ್ಲ ಚೆಕ್ ಮಾಡ್ತಾ ಇದ್ದೆ, ನೀವು ಎಲ್ಲ ಫೇಕ್ ಐಡಿಯಾಸ್ ತಗೊಂಡು ಸರ ಅಂತ ಹೇಳ್ತಾನೆ. ಸೀದಾ ಮಾಸ್ತರಿಗೆ ಫೋನ್ ಮಾಡ್ತಾನೆ. ಆಮ್ಯಾಗ ಪ್ಯೂನ್ ಎತ್ಕೊಂತಾರೆ. ಇಲ್ಲ ರಘುನವ್ರು ನಿಮ್ಮ ಕಡೆನೇ ಇದ್ರ ಓದಿದ್ರ ಅಂತ ಕೇಳ್ತಾನೆ. ಡಿಗ್ರಿ ತಗೊಂಡಾರ ಅಂತಾರೆ. ಇಲ್ಲ ನಮ್ಮ ಸರ್ ಹೋಗ್ತಾನೆ. ಪ್ಯೂನ್ಗೆ ಕೊಡ್ತಾನೆ. ಪ್ಯೂನ್ ತಗೊಂಡು ಸೀದಾ ಪ್ರಿನ್ಸಿಪಲ್ಗೆ ಕೊಡ್ತಾನೆ. ಪ್ರಿನ್ಸಿಪಲ್ ರಿಸಲ್ಟ್ ಬರೋದು ಇನ್ನೊಂದು ಸೆಕೆಂಡ್ ಇರ್ತೈತಲ್ಲ, ಪಾಸ್ ಆಗ್ಯಾನಂತ ಆಕಿ ಎಕ್ಸ್ ನೋಡ್ಬಿಡ್ತಾಳೆ. ಪ್ರಿನ್ಸಿಪಲ್ ಹಿಂಗೆ ತಗೊಂಡು ಕೇಳ್ಕಂತಾನೆ. ಇಟ್ಕೊಂಡು ನೋಡ್ದವನು, ಪಾಸ್ ಆಗ್ಯಾನ್ರಿ ಸರ್, ನಮ್ಮ ಕಾಲೇಜ್ ನಮ್ಮ ಸ್ಟೂಡೆಂಟ್ ರೀ ಅವ ಅಂತ ಹೇಳ್ಬಿಡ್ತಾನೆ. ಅವಾಗ ಅವಂಗೆ ಮಾಸ್ತರ ಹಿಂಗೆ
ಏನು ಇಂಟರ್ವ್ಯೂ ಮಾಡಿದ್ದಲ್ಲ ಅವನು ಮತ್ತು ರಘುವರನ್ ಮತ್ತು ಖುಷಿ ಆಕೈತಿ, ಮತ್ತು ಕಿಕ್ಕಿ ಹೊಡಿತಾನೆ, ಮತ್ತು ಇದು ಮಾಡ್ತಾನೆ. ಅವಾಗ ಅವನ ರಘುವರನ್ ಸ್ಟೋರಿ ಗೊತ್ತಾಗತ್ತೆ. ಮತ್ತು ಕಾಲೇಜಿಗೆ ಬರ್ತಾನೆ. ಕಾಲೇಜಿಂದ ಬಂದು ಮಾಸ್ತರ್ಗೆ ಲಗ್ನ ಪತ್ರ ಕೊಡ್ತಾನೆ. ಸರ ನನ್ನ ಮದುವೆ ಐತಿ ಬರ್ರಿ ಅನ್ನ. ಮದುವೆ ಐತಿ ಬಂದಿನಾಕ ಮದುವೆಗೆಲ್ಲ ಡ್ಯಾನ್ಸ್ ಮಾಡ್ತಾನೆ. ಡ್ಯಾನ್ಸ್ ಮಾಡಿ ಬಂದು ಆಮ್ಯಾಕ ಅವ ಕುಟ್ಟಿ ಡಾಗರ್ನು ಮದುವೆ ಬಂದಿರ್ತಾನೆ. ಮದುವೆ ಇವತ್ತೈತನ ಕುಟ್ಟಿರೋಗಳು ಮುಂಚೆ ಬಂದಿರ್ತಾನೆ. ಯಾಕೋ ಮತ್ತು ಬಂದು ಪಾರ್ಟಿ ಮಾಡಿ ಹೆಂಗೆ ಒಳ್ಳೆ ಹೊಂಟಿ ಉಳ್ಕೊಂಡು ಹೋಗ್ತಿಲ್ಲ ಅಂತ ಹೇಳ್ತಾನೆ. ಇಲ್ಲ ನನ್ನ ಫ್ರೆಂಡ್ ಒಬ್ಬಮ್ಗೆ ಎಕ್ಸಾಮ್ ಸರಿಗೆ ಒಂದು ಎಕ್ಸಾಮ್ ಏನೋ ಫೇಲ್ ಆಗಿದ್ದಕ್ಕೆ ಬಿದ್ದು ಇದಾಗೈತಂತ ಅಂತಾನೆ. ಇಷ್ಟು ರಾತ್ರಿ ಹೋಗ್ಬೇಡಪ್ಪ ಕುಟ್ಟಿ, ನಾನು ಬರ್ತೇನೆ ನಿನ್ನ ಜೊತೆಗೆ ಅಂತ ರಘುವರನ ಜೊತೆಗೆ ಕಾರ್ಗೆ ಒಂದು ಹಳ್ಳ್ಯಾಗ ಒಂದು ಮನೆ ಒಳಗೆ ಹೋಗ್ತಾರ. ಹೋಗಿ ಯಾಕೆ ನೀನು ಅಂತ, ಇಲ್ಲ ಮಗ ನಾನು ಫೇಲ್ ಆಗಕ್ಕೆ ಸಾಧ್ಯನೇ ಇಲ್ಲ, ಏನೋ ಮಿಸ್ಟೇಕ್ ಆಗೈತಿ, ಅಷ್ಟಕ್ಕೆ ಹಿಂಗೆಲ್ಲ ಮಾಡ್ಕೊಂತೀನ ಅಂತಾನೆ. ಇಲ್ಲ ಸರ್ ನಾನು ಕಷ್ಟಪಟ್ಟು ಓದೀನಿ, ನಂಗೆ ಎಕ್ಸಾಮ್ ಮ್ಯಾಗ ನಂಗೆ 100% ಓದೀನಿ, ಅದಕ್ಕೆ ನನಗೋಸ್ಕರ ಅದು ಏನು ಆದರೂ ಪರವಾಗಿಲ್ಲ ನಾನು ಪಾಸ್ ಆಗೀನಿ ಅಂತ. ಆಮ್ಯಾಗ ರಿಯಲೇಷನ್ ಹಾಕಿದ್ದೇನೆ ಎಕ್ಸಾಮ್ ಇಲ್ಲೇ ನಾ ಬರ್ದಿರೋದು ನೋಡ್ರಿ ಸರ್ ಅಂತಾನೆ. ಅವಾಗ ಗೊತ್ತಾಗ್ಬಿಡ್ತೈತಿ ಈ ಲಾಸ್ಟ್ ಪೇಪರ್ ಎಲ್ಲ ಬರ್ದಿದ್ದು ರಘುವರನ್ನ ಪಿಯನ್ಗೆ ರೊಕ್ಕ ಕೊಟ್ಟು ಅದನ್ನ ಚೇಂಜ್ ಮಾಡಿಸ್ಬಿಟ್ಟಿರ್ತಾನೆ. ಇಲ್ಲ ಚೇಂಜ್ ಮಾಡಿಸ್ಬೇಕಾರೆ ಈ ಹುಡುಗನ ತಗೊಂಡು ಹೋಗಿ ಅವಂಗೆ ಹಾಕಿಬಿಟ್ಟಿರ್ತಾನೆ. ಅದಕ್ಕೆ ರಘುವರನ್ನು ಸಬ್ಜೆಕ್ಟ್ ಫೇಲ್ ಆಗಿರ್ತಾನೆ, ಈ ಹುಡುಗನ ಎಲ್ಲ ಸಬ್ಜೆಕ್ಟ್ ಫೇಲ್ ಆಗಿರ್ತಾನೆ. ಆ ಲಾಸ್ಟ್ ಏನಿರ್ತಲ್ಲ ಅದನ್ನು ರಘುವರನ್ ಬರ್ದದ್ದು ಇದ್ರಾಗಿಟ್ಟು ಇವು ಫೇಲ್ ಆಗಿರ್ತಾನೆ. ಏನು ಸರ ಹಿಂಗೆ ಮಾಡಿದ್ದು ಹೆಂಗೆ ಅಂತ. ಮತ್ತು ನೀನು ಪ್ರಿನ್ಸಿಪಲ್ ಹೋಗಿ ಕೇಳಿ ಅಂತಂತ. ಅಯ್ಯೋ ಪ್ರಿನ್ಸಿಪಲ್ ಏನಂದರೆ ನೀನು ಇದನ್ನೆಲ್ಲ ಕಂಡು ಹಿಡಿಬೇಕಂದ್ರೆ ಇನ್ನು 3-6 ತಿಂಗಳು 1 ವರ್ಷ ಹೋಗೈತಿ, ಅಷ್ಟರೊಳಗೆ ನೀನು ಕಟ್ಟಿ ಪಾಸ್ ಮಾಡ್ಕ್ಯಾರಪ್ಪ ಅಂತಾನೆ. ನನ್ನ ಕಡೆ ಕಟ್ಟಿ ಬರೋಕ್ಕೆ ದುಡ್ಡಿಲ್ಲ, ಮನ್ಯಾಗ ನಾನು ಮತ್ತೆ ಕಾಲೇಜ್ ಹೋಗೋನೇನು ಡೌಟ್ ಇಲ್ಲ, ನಾ ಏನು ಮಾಡೋದು ಅಂತ. ಆಮ್ಯಾಕೆ ರಘುವರನಿಗೆ ಗೊತ್ತಾಗೈತೆ, ಯಪ್ಪ ನನ್ನ ಒಬ್ಬನ ಸಂಬಂಧ ಇಷ್ಟೆಲ್ಲ ನೋವೈತಿ ಅಂದ್ರೆ ನಂಗೆ ಬದುಕಬೇಡ, ಹಿಂಗೆ ಅಳ್ಕಂತ ಸೀದಾ ಮದುವೆ ಮನೆಗೆ ಹೋಗ್ತಿದ್ದೆ. ಮದುವೆ ಸ್ಟಾರ್ಟ್ ಆಕತಿ, ಎಲ್ಲ ಬಂಧುಗಳು ಮಿತ್ರಗಳು ಎಲ್ಲರೂ ಬರ್ತಾರೆ. ಬಂದಾರ ತಾಳಿ ಕಟ್ಟೋ ಮೂಮೆಂಟ್ ಬರ್ತೈತಿ. ಅವ್ನಿಗೆ ಇಷ್ಟನೇ ಇರಲ್ಲ, ಅವ್ನ ಎಕ್ಸತಿ ಬಂದಿರ್ತಾಳ. ಎಲ್ಲರೂ ಬಂದು ಅಕ್ಕಿ ಕಾಳು ಹಾಕಾಕುಂತ ಟೈಮ್ನಾಗ ಇವ ಮದುವೆಲ್ಲಿ ಅಂತ ಹೇಳ್ಬಿಡ್ತಾನೆ. ಯಾಕೆ ಮದುವೆಲ್ಲಿಪ್ಪ ಅಂತ ಎಲ್ಲರೂ ಕೇಳ್ತಾರೆ. ಇಲ್ಲ ಸರ್ ಮಾಸ್ತರ್ ಮುಂದೆ ಬರ್ತಾನೆ. ಮಾಸ್ತರ್ ಮುಂದೆ ಬರ್ತಾನೆ. ಮಾಸ್ತರ್ ಏನಂತಾನೆ, ಯಾಕಪ್ಪ ಅಂತಾನೆ. ಇಲ್ಲ ನಾನು ಫೇಕ್ ಇದು ಮಾಡಿ ಎಕ್ಸಾಮ್ ಬರ್ದಿದ್ದಿಲ್ಲ, ಅದ್ರ ಲಾಸ್ಟ್ ನಾ ದುಡ್ಡು ಕೊಟ್ಟು ಪಾಸ್ ಮಾಡ್ಕೊಂಬಿಟ್ಟೆ, ಸಾರಿ ನನ್ನ ಕ್ಷಮಿಸ್ಬಿಡಿ ಸರ್ ಅಂತಾನೆ. ಹೋಗ್ಲಿ ಬಿಡಪ್ಪ ಅನ್ನ. ಏನು ಆಮ್ಯಾಕ ಅವನು ಕಾಲೇಜ್ ಎಮ್.ಟೆಕ್ ಇರ್ತಾನಲ್ಲ, ಆಮ್ಯಾಕ ಅವ ಏನು ಆಗಿದ್ದಾಯ್ತು ಬಿಡು, ನೀನು ಜಾಬ್ ಡಿಗ್ರಿ ಪಾಸ್ ಆಗೈತಲ್ಲ ಸರ್, ನಾವು ಹೆಂಗಲ್ಲ ನಾನು ನಿಯತ್ತಿಂದ ತಗೊಂಡೇ ಅನ್ನೋದು ಮೇನ್. ನನಗೆ ಅದು ಇದು ಬೇಡ, ನಂಗೆ ನಿಯತ್ತಿಂದನೇ ಬೇಕು, ನಾ ಸಕ್ಸಸ್ಫುಲ್ ಆಗೋಗ್ಬೇಕು. ಅವಾಗ ಅವ್ರ ಮಮ್ಮಿ ಬಂದಾಗ ನಾವು ಪಟ್ಟು ಹೊಡಿತಾವ, ನೀನು ಸಕ್ಸಸ್ಫುಲ್ ಆಗು, ಬೇಡ ನಂಗೆ ಏನು ಬೇಡ, ಇಂಥ ಸುಳ್ಳು ಹೇಳಿ ಬದುಕು ಬೇಡ, ನಂಗೆ ಬೇಡ, ನಾ ಹಳ್ಳಿ ಮನ್ಯಾಗ ಚಲೋ ಇದ್ದೆ, ನಂಗೆ ಡಿಗ್ರಿನೂ ಬೇಕಾಗಿಲ್ಲ, ಏನು ಬೇಕಲ್ಲ, ನಾವು ಕಷ್ಟಪಡಿ ಬದುಕ್ತೇವೆ ಅಂತ ಹೇಳಿ ಮಗನ ಆಕಿನ ಕರ್ಕೊಂಡು ಹೋಗ್ತಾರೆ. ಅವ ಒಪ್ಕೊಂಡು ಜೈಲಿಗೆ ಹೋಗ್ತಾನೆ. ರಘುವರನ್ ಒಪ್ಕೊಂಡು ಜೈಲ್ನಾಗ ಶಿಕ್ಷಣ ಅದನ್ನ ಕಾಲೇಜ್ ಸರ್ ಕಾಲೇಜ್ನಾಗ ಹೇಳ್ತಿರ್ತಾರೆ, ನೋಡಿ ನಮ್ಮ ಸ್ಟೂಡೆಂಟ್ ಹಿಂಗೆಲ್ಲ ಇದ್ದ, ಹಿಂಗೆಲ್ಲ ತಪ್ಪು ಮಾಡ್ಯಾನಂತ ಒಪ್ಕೊಂಡು ಶಿಕ್ಷಣ ಅನುಭವಿಸಿದ. ಅವ್ನಿಗೆ ಚಾನ್ಸ್ ಇತ್ತು ಬದುಕೋಕ್ಕೋಸ್ಕರ, ಡಿಗ್ರಿನೇ ತಗೊಂಡಿದ್ದ, ಆದ್ರೆ ಅವ ಮೋಸ ಮಾಡ್ಕೊಲಿಲ್ಲ. ಈಗ ಅವ ಏನು ಮಾಡ್ತಾನಂತ ಸ್ಟೂಡೆಂಟ್ ಎಲ್ಲ ಕೇಳ್ತಾನೆ, ಈಗ ಡೆಲಿವರಿ ಮಾಡಾಕುಂತಾನ ಮನೆಗೆ ಹೋಗಿ ಅಂತ. ಅವಾಗ ಎಲ್ಲರಿಗೂ ಅಷ್ಟೆಲ್ಲ ಮಾಡಿ ಇದು ಮಾಡೋ ಡಿಗ್ರಿ ಮಾಡ್ದವ ಅಂತಾನೆ. ಇಲ್ಲ ಅವನಾಗಿ ಓದಿ ಅವನಾಗಿ ಪಾಸ್ ಆಗ್ಬೇಕು ಅನ್ನೋದು, ಅವನು ಒಳ್ಳೆತನದಿಂದನ ಬರಬೇಕು ಅನ್ನೋದು, ಅವನ್ನ ಎಷ್ಟು ಓಡಾಡಿ ಇದ್ರು ಅವನ ತನ ನಾವು ಬಿಟ್ಕೊಟ್ಟಿಲ್ಲ. ಅವನು ಮತ್ತೆ ಹಳೆ ಮನೆಗೆ ಇದ್ದಲ್ಲ, ಹಳೆ ಮನೆಗೆ ಹೋದ. ಅವರಪ್ಪ ಅಮ್ಮ ಅವ್ನು ಬಿಟ್ಕೊಳ್ಳಿಲ್ಲ. ಅವರಪ್ಪ ಅಮ್ಮ ಏಯಪ್ಪ ಏನಪ್ಪ ನೀನು ದುಡೀರಪ್ಪ ಅಂತ ಕೇಳೇ ಇಲ್ಲ. ಅವಾಗ ಹೇಳ್ತಾನೆ, ಅಪ್ಪ ನೀನು ಇಷ್ಟು ವರ್ಷ ಆದ್ರೆ ಕಷ್ಟಪಟ್ಟು ಇನ್ಯಾಕಾದ್ರೆ ನಾನು ದುಡ್ಯಾಕೆ ಬಿಡಪ್ಪ ಅಂತಾನೆ. ನೋಡಪ್ಪ ನಾ ಚೆನ್ನಾಗಿರ್ತಾನೆ, ನಾವು ಓದಿಲ್ಲ ಬಿಟ್ಟಿಲ್ಲ ಏನಿಲ್ಲ,
ನಮ್ಗೆ ಒಂದೇ ಒಂದು ಗೊತ್ತಿರೋದು ದುಡಿಮೆ, ಅದು ಒಳ್ಳೇದು ಕೆಟ್ಟದ್ದು ನಮ್ಗೆ ಗೊತ್ತಿಲ್ಲ, ಅದನ್ನ ಮಾಡಿ ಸಕ್ಕೀವಿ, ನೀನೊಬ್ಬ ನಂಗೆ ಸಾಕಾಗಲ್ಲನಪ್ಪ ಅಂತ ತಂದು ಹೇಳ್ತಾನೆ. ಅವಾಗ ಕಾಲು ಬಿದ್ದು ಹೇಳ್ತಾನೆ. ಅವಾಗ ಮಾಸ್ತರ್ಗೆ ಡೆಲಿವರಿ ಟೈಮ್ನಾಗ ಅವ್ರ ಸರ್ಗೆ ಡೆಲಿವರಿ ಬಂದು ಡೆಲಿವರಿ ಕೊಡೋಕನ ಸರ್ ತೆಗೆದು ನೋಡ್ತಾನೆ. ಸರ್ ಹೇಳ್ತಾರೆ, ಸರ್ ನೀವೇನ್ರಿ ಸರ್ ಅಂತ. ನೀನವ್ರ ಗೌರವನ ಯಾಕೆ ಹಿಂಗಾಗ್ಬಿಟ್ಟು ಎಲ್ಲ ಈ ಸತ್ಯನ ಒಪ್ಕೊಂಬಿಟ್ಟಲ್ಲ ಅಂತ ಹೇಳ್ತಾನೆ. ಇಲ್ಲ ಸರ್, ನಾನು ಒಳ್ಳೆಯವನ ಕೆಟ್ಟವನ ಅನ್ನೋಕ್ಕಿಂತ ನಾನು ಒಳ್ಳೆ ಥರದಿಂದ ಬದುಕಾಗುಂತೇನೆ ಅನ್ನೋದ ಮೇನ್. ಡಿಗ್ರಿ ಇಲ್ಲ ಇವತ್ತಿಲ್ಲ ನಾಳೆ ನಾ ತಗೋಬೋದು, 6 ತಿಂಗಳ ನಾ ಡಿಗ್ರಿ ಪಾಸ್ ಮಾಡ್ಕೊಂಬಿಟ್ಟೆ ನಂಗೆ ಅವಕಾಶ ಸಿಗ್ಬೋದು. ಆದರೆ ನಾನು ಒಳ್ಳೆಯನಾಗಿ ಬಾಳಬೇಕು ಅನ್ನೋದು ಅವಾಗ ಬಂದಿದ್ದಿಲ್ಲ. ಈಗ ನಾನು ಒಳ್ಳೆ ಥರ ಸಂಪಾದಿಸ್ಬೇಕಲ್ಲ, 10 ರೂಪಾಯಿನ ದುಡಿದ್ರೆ ಕಮ್ಮಿ ಇಲ್ಲ, ಅದಕ್ಕೆ ಡೆಲಿವರಿ ಜಾಬ್ ಮಾಡಾಕುಂತಾನೆ ಅಂತ ಹೇಳ್ತಾನೆ. ಅವಂಗ ಮಾಸ್ತರ್ಗೆ ಭಾಳ ಖುಷಿ ಆಕತಿ. ಸ್ಟೂಡೆಂಟ್ ಇದ್ರೆ ಇಂಥ ಇರ್ಬೇಕಂದ್ರೆ ಕಾಲೇಜ್ನ ಎಲ್ಲ ಹೇಳ್ತಿರ್ತಾನೆ. ಹೇಳ್ದವನ ಮನೆಗೆ ಹೋಗ್ತಾನ. ಮನೆಗೆ ಹೋಗಿ ನೋಡಿ ಅವ್ನು ಭಾಳ ಖುಷಿ ಆಗೈತಿ. ಅವಾಗ ಮಾಸ್ತರ್ ಮತ್ತೆ ಮನೆಗೆ ಹೋಗ್ತಾನೆ, ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಮನೆಗೆ ಹೋಗ್ತಾನೆ. ಬಂದೆ ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ಮಾಸ್ತರ್ ಬಂದಿರ್ತಾನೆ. ಬಂದು ಯಾಕಪ್ಪ ಅಂತ ಕೇಳ್ತಾನೆ. ಇಲ್ಲ ಸರ್, ನೀನು ಮತ್ತೆ ತಪ್ಪು ಮಾಡಾಕುಂತಿ ಏನಂತಾನೆ. ಇಲ್ಲ, ನಾನು ಮತ್ತೆ ತಪ್ಪು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ. ಇಲ್ಲ, ಯಾಕೆ ತಪ್ಪು ಮಾಡಿ ಅಂತ. ಇಲ್ಲ, ಡೆಲಿವರಿ ಇದರಿಂದ ನೀ ಡಿಗ್ರಿ ಇಲ್ಲ, ಡೆಲಿವರಿ ಡಿಗ್ರಿನ ಬೇಡವೋ ಅಂತಾನೆ. ಸರ್ ಅಂತಾರೆ, ಡಿಗ್ರಿ ಇರ್ತೈತಪ್ಪ, ಅದಕ್ಕೂ ನೀನು ಬರೋದು ಲೇಟ್ ಆಗಿಬಿಡ್ತು, ನಾವು ಆರ್ಡ್ರ್ ಮಾಡಿದ್ದೇನಂತ. ಇಲ್ಲಪ್ಪ, ನನಗೊಂದು ಹುಡುಗಿ ಹುಡ್ಕೊಂಬಂದಿದ್ದೆ, ಅವಾಗ ಬಂದಿದ್ದೆ, ಅದಕ್ಕಾಗಿ ಬಂದಿದ್ದೆ ಅಂತ. ಯಾರಂದ್ರೆ ಆ ಟುಡೇ ಲವ್ ಅನ್ನೋದ್ನಾಗ ಆ ಹುಡುಗಿ ತಳ ಫಸ್ಟ್ ಹೀರೋಣಿ ಆಕಿ ಬರ್ತಾಳೆ. ಇವ್ರು ನೋಡ್ದವನ ಈಕಿನ ಮದುವೆ ಯಾಕಂದ್ರೆ ಸರ್ ಅಂದೇ ಬರ್ತಾನೆ. ಅಲ್ಲಿಗೆ ಸಿನಿಮಾ ಮುಗಿತೈತಿ. ಲವ್ ಟುಡೇ ಅನ್ನೋದು ಹುಡುಗಿ ಅದಾಳಲ್ಲ, ಫಸ್ಟ್ ಡೈರೆಕ್ಷನ್ ಆ ಹುಡುಗಿ ಲಾಸ್ಟ್ ಇಂಟ್ರೆಕ್ ಐತಿ. ಮಾಸ್ತರ್ ಬಾಯ್ ಮುಸ್ತಾನ, ನಾ ಮದುವೆ ಯಾಕಂದ್ರೆ ಸರ ಅಂತ ಹೇಳ್ಬಿಡ್ತಾನೆ. ಸಿನಿಮಾ ಮಾತ್ರ ಭಾರಿ ಇಂಟ್ರೆಸ್ಟಿಂಗ್ ಐತಿ. ಯಾರು ಹೋಗಿ ನೋಡಿಲ್ಲ, ಹೋಗಿ ನೋಡ್ರಿ. ನನಗಂದ್ರೆ ಭಾಳ ಇಷ್ಟ ಆಯ್ತು ಸಿನಿಮಾ. ಇತ್ತೀಚೆಗಂದ್ರೆ ಈ ಥರ ಸಿನಿಮಾ ಬಂದೇ ಇಲ್ಲ ಕಾಲೇಜಿನ ಎಲ್ಲ. ಭಾರಿ ಮಸ್ತ್ ಐತಿ, ನೋಡ್ರಿ.